ಇವತ್ತು ನಾವು ನೋಡಕ್ ಬಂದಿರೋದು ಒಂದು ಸಾಮಾನ್ಯವಾದ ಮೂವಿ ಅಲ್ಲ, ಬದಲಾಗಿ ಇದೊಂದು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಅನ್ನ ಕೊಡುವಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಅಂದ್ರೆ ನಮ್ಮ ಹೀರೋಯಿನ್ ಅವಳ ಹತ್ರ ಒಂದು ಸೂಪರ್ ಹೈಟೆಕ್ ಮನೆನೇ ಇರುತ್ತೆ ಅಂಡ್ ಆ ಮನೆಯಲ್ಲಿ ಎಷ್ಟೊಂದು ಟೆಕ್ನಾಲಜಿಯನ್ನ ಬಳಸಿ ಲಾಕ್ ಗಳನ್ನ ಮಡಗಿದ್ದಾರೆ ಅಂದ್ರೆ ಇವಳ ಪರ್ಮಿಷನ್ ಇಲ್ದೆ ಒಂದೇ ಒಂದು ಇರ್ಬೆ ಕೂಡ ಒಳಗಡೆಗೆ ಬರೋದಿಕ್ಕೆ ಆಗಲ್ಲ. ಆದ್ರೂ ಕೂಡ ಇವಳ ಮನೆ ಒಳಗಡೆಗೆ ಒಬ್ಬ ಸೈಕೋ ಕಿಲ್ಲರ್ ಬಂದ್ಬಿಡ್ತಾನೆ. ಆ ನಂತರ ನಮ್ಮ ಸ್ಟೋರಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ನಿಜಕ್ಕೂ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ, ಆ ರೀತಿ ಸಸ್ಪೆನ್ಸ್ ಗಳೆಲ್ಲ ಬರುತ್ತೆ. ಅಂದಾಗೆ ಇವತ್ತಿನ ಮೂವಿಯ ಹೆಸರು ಬಂದು ಹಾರ್ಡ್ ಹೋಮ್ ಅಂತ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡೋಣ. ಸ್ಟೋರಿಯ ಓಪನಿಂಗ್ ನಲ್ಲಿ ಒಂದು ದಟ್ಟವಾದ ಕಾಡಿನ ಒಳಗಡೆ ಮ್ಯಾರಿ ಅನ್ನುವ ಒಂದು ಲೇಡಿ ಜಾಗಿಂಗ್ ಮಾಡೋದನ್ನ ತೋರಿಸ್ತಾರೆ. ಬಟ್ ಆದ್ರೆ ಯಾರೋ ಒಬ್ಬರು ಕದ್ದು ಮುಚ್ಚಿ ಇವಳ ಫೋಟೋಗಳನ್ನ ತೆಗಿತಾ ಇದ್ದಾರೆ. ಸೊ ಇದನ್ನ ಗಮನಿಸುವ ನಮ್ಮ ಮ್ಯಾರಿ ಕೂಡ ಜಾಗದಿಂದ ಓಡಿ ಹೋಗೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಆ ವ್ಯಕ್ತಿ ಕೂಡ ಫಾಲೋವನ್ನ ಮಾಡ್ಕೊಂಡು ಒಂದು ಪಾಯಿಂಟ್ ನಲ್ಲಿ ಬಂದು ನಮ್ಮ ಹೀರೋಯಿನ್ ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ. ನಂತರ ಒಂದು ಜಾಗಕ್ಕೆ ಎಳ್ಕೊಂಡೋಗಿ ಅನ್ಕಾನ್ಶಿಯಸ್ ಆಗುವ ಒಂದು ಇಂಜೆಕ್ಷನ್ ಕೊಡೋದಿಕ್ಕೆ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಮ್ಯಾರಿ ಅವಳ ಕೈಗೆ ಸಿಗುವ ವಸ್ತುವನ್ನ ತಗೊಂಡು ಆ ವ್ಯಕ್ತಿಗೆ ಸರಿಯಾಗಿನೇ ಹೊಡೆದು ಆ ಜಾಗದಿಂದಾನೇ ಓಡಿ ರೋಡ್ ನಲ್ಲಿ ನಿಲ್ಸಿರುವ ಕಾರಿನ ಹತ್ರಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಆ ವ್ಯಕ್ತಿ ಕೂಡ ನಮ್ಮ ಮ್ಯಾರಿಯನ್ನ ಫಾಲೋ ಮಾಡ್ಕೊಂಡು ಇವಳಿಗೆ ಹೊಡಿಯೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಇಬ್ಬರ ನಡುವೆ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಮ್ಯಾರಿಯ ಕೈಗೆ ಆ ವ್ಯಕ್ತಿ ತಂದಿರುವ ಇಂಜೆಕ್ಷನ್ ಸಿಗ್ಬಿಡುತ್ತೆ. ಸೊ ಆ ಇಂಜೆಕ್ಷನ್ ಅನ್ನ ಎತ್ಕೊಂಡು ಅವನ ಕಾಲಿಗೆನೆ ಚುಚ್ಚಿ ಯದ್ನೋ ಬಿದ್ನೋ ಅನ್ನೋದಾಗಿ ಅವಳ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಜಾಗದಿಂದಾನೇ ಬಂದ್ಬಿಡ್ತಾಳೆ. ಅಂಡ್ ಇಲ್ಲಿಂದ ಸರಿಸುಮಾರು 2-3 ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಇವಳ ಮನೆ ಇರೋದು. ಅಂಡ್ ಅದು ಕೂಡ ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲೇ ಇರೋದು. ಸೊ ಫೈನಲಿ ಇವಳು ಟ್ರಾವೆಲ್ ಅನ್ನ ಮಾಡ್ಕೊಂಡು ಇವಳ ಮನೆಗೆನೆ ಬರ್ತಾಳೆ. ಬಂದ ಕೂಡಲೇ ಇವಳು ಕೇವಲ ಮೇನ್ ಡೋರ್ ಅನ್ನ ಮಾತ್ರವಾಗಿ ಕ್ಲೋಸ್ ಮಾಡಲ್ಲ, ಬದಲಾಗಿ ಇವಳ ಮನೆಯಲ್ಲಿರುವ ವಿಂಡೋಸು, ಡೋರ್ಸು, ಚಿಕ್ಕ ಚಿಕ್ಕ ಗ್ಯಾಪ್ ಎಲ್ಲವನ್ನ ಬಂದ್ ಮಾಡ್ತಾಳೆ. ನೆಕ್ಸ್ಟ್ ಮನೆ ಒಳಗಡೆಗೆ ಬಂದು ಸದ್ಯ ಆ ಕಿಲ್ಲರ್ ಇಂದ ಬಚಾವಾದ್ವಲ್ಲ ಅಂತ ನಿಟ್ಟುಸಿರನ್ನ ಬಿಡ್ತಾಳೆ. ಬಟ್ ಆದ್ರೆ ಎದುರುಗಡೆ ಮನೆಯಲ್ಲಿರುವ ಆಂಟಿ ಒಂದು ಕ್ಯಾಮ್ರಾ ಹತ್ರಕ್ಕಾಗಿನೇ ಬಂದು, ಲೇ ಮ್ಯಾರಿ, ನಿನ್ಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ? ಗಾಡಿಯನ್ನ ಅಷ್ಟೊಂದು ಫಾಸ್ಟ್ ಆಗಿ ಓಡಿಸ್ಕೊಂಡು ಬಂದಿದ್ಯಲ್ಲ, ನನ್ನ ಎಲ್ಲ ಗಿಡಗಳಿವೆ ನಾಶವಾಗ್ಬಿಡ್ತು ಅನ್ನೋದಾಗಿನೇ ಬೈತಾರೆ. ಅಂಡ್ ಇದನ್ನ ಕೇಳುವ ನಮ್ಮ ಮ್ಯಾರಿ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಸಾರಿ ಆಂಟಿ, ಇನ್ನೊಂದ್ಸಲ ಈ ರೀತಿ ಆಗದಿರುವ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಟಿವಿಯಲ್ಲಿ ಒಂದು ನ್ಯೂಸ್ ಅನ್ನ ಪ್ಲೇ ಮಾಡ್ತಾರೆ. ಸೆಲೆನಾ ಅನ್ನುವ ಒಂದು ಡಿಟೆಕ್ಟಿವ್ ಆಫೀಸರು ಈ ಕಾಡಿನ ಒಳಗಡೆ ತುಂಬಾನೇ ಡೇಂಜರಸ್ ಆದ ಒಬ್ಬ ಸೈಕೋ ಕಿಲ್ಲರ್ ಇದ್ದಾನೆ. ಯಾರಾದ್ರೂ ಹುಡುಗಿಯರು ಅವನ ಕಣ್ಣಿಗೆ ಕಾಣಿಸ್ಬಿಟ್ರೆ ಸಾಕು, ಅವರನ್ನ ಎಳ್ಕೊಂಡೋಗಿ ತುಂಬಾನೇ ಕ್ರೂರವಾಗಿ ಅವರ ಕಥೆಯನ್ನ ಮುಗಿಸ್ತಾನೆ. ಆದ್ರಿಂದ ಎಲ್ಲರೂ ತುಂಬಾನೇ ಕೇರ್ಫುಲ್ ಆಗಿರಿ, ಆ ಕಾಡಿನ ಕಡೆಗಂತೂ ಹೋಗ್ಲೇಬೇಡಿ ಅನ್ನೋದಾಗಿ ಒಂದು ಅಲರ್ಟ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಅದೇ ಕಿಲ್ಲರ್ ನ ಜೊತೆ ಫೈಟ್ ಅನ್ನುವೆ ಮಾಡಿ ಅವನ ಒಂದು ಚಾಕು ಅನ್ನುವೆ ಕೂಡ ಎತ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅಂಡ್ ಇವಾಗ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 3 ವರ್ಷಗಳ ಹಿಂದೆ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಸೊ ನಮ್ಮ ಮ್ಯಾರಿ ಅವಳ ಹಸ್ಬೆಂಡ್ ಆಗಿರ್ತಾ ಇರುವ ರಾಬರ್ಟ್ ನ ಜೊತೆ ಇವಳ ಮಗಳಾಗಿರ್ತಾ ಇರುವ ಕೇಲಿಯನ್ನ ಕರ್ಕೊಂಡು ಇದೇ ಮನೆ ಒಳಗಡೆಗೆನೆ ಬಂದಿದ್ದಾರೆ. ಅಂಡ್ ಈ ಮನೆ ಎಷ್ಟೊಂದು ಹೈಟೆಕ್ ಆಗಿದೆ ಅಂದ್ರೆ ಕೇವಲ ಸ್ಮಾರ್ಟ್ ವಾಚ್ ಅನ್ನ ಯೂಸ್ ಮಾಡ್ಕೊಂಡು ಎಂಟೈರ್ ಮನೆಯನ್ನ ಕಂಟ್ರೋಲ್ ಅನ್ನ ಮಾಡಬಹುದು, ಅಷ್ಟೊಂದು ಸೂಪರ್ ಆಗಿದೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳ ಮಗಳ ಕಾಲಲ್ಲಿ ಏನೋ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಸೊ ಸರಿಯಾಗಿ ನಡೆಯೋಕೆ ಆಗ್ದಿರೋದ್ರಿಂದ ಈ ಮನೆಯನ್ನ ಪ್ರಿಪೇರ್ ಮಾಡಿಸಿ ಇವಳಿಗಾಗಿನೇ ಈ ಮನೆಯನ್ನುವೆ ಪರ್ಚೇಸ್ ಮಾಡಿ ಎಲ್ಲರೂ ಇದೇ ಜಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ನಂತರ ಅವಳ ಮಗಳ ಹತ್ರವಾಗಿ ನೀನು ಆರಾಮಾಗಿ ಮನೆಯಲ್ಲಿ ಇರಬಹುದು ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ಕೇಲಿಗೆ ಈ ಮಾತುಗಳು ಇಡ್ಸೋದಿಲ್ಲ. ಅಮ್ಮ, ದಯವಿಟ್ಟು ನನ್ನನ್ನ ನಾರ್ಮಲ್ ಆಗಿ ಟ್ರೀಟ್ ಅನ್ನ ಮಾಡಿ, ನನ್ಗೇನು ದೊಡ್ಡ ರೋಗ ಬಂದಿಲ್ಲ, ಈ ರೀತಿ ಎಲ್ಲ ಮಾತಾಡ್ಬೇಡಿ ಅನ್ನೋದಾಗಿನೇ ಕೋಪಿಸ್ಕೊಳ್ತಾಳೆ. ಇದನ್ನ ನೋಡುವ ರಾಬರ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಮ್ಮ, ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನ ಕಾಲಿಗೆ ಆಪರೇಷನ್ ಅನ್ನ ಮಾಡ್ತಾರೆ. ಆ ನಂತರ ನಿನ್ಗೆ ಈ ಸ್ಟಿಕ್ ಅನ್ನ ಹಿಡ್ಕೊಂಡು ನಡೆಯೋ ಅಗತ್ಯ ಕೂಡ ಇರಲ್ಲ, ಈ ಮನೆಯಲ್ಲಿ ಇರುವ ಅಗತ್ಯ ಕೂಡ ಇರಲ್ಲ. ಬಟ್ ಆದ್ರೆ ಅಲ್ಲಿವರೆಗೂ ನೀನು ನಾರ್ಮಲ್ ಆಗಿರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕಾಗಿನೇ ಮನೆಯಲ್ಲಿ ಎಲ್ಲಾ ಸೆಟ್ಟಿಂಗ್ ಗಳನ್ನ ಮಾಡಿ ಮಡಗಿದೀವಿ ಅಂತ ಹೇಳ್ಕೋತಾರೆ. ಅಂಡ್ ಇದೇ ರೀತಿ ಇವರ ಒಂದು ಲೈಫ್ ಹ್ಯಾಪಿ ಆಗಿನೇ ಸ್ಟಾರ್ಟ್ ಆಗಿರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಅವಳ ಮುಖದಲ್ಲಿ ತುಂಬಾನೇ ಕೋಪ ಬೆಲ್ಲ ತುಂಬಿಕೊಂಡಿದೆ. ಅಂಡ್ ನೆಕ್ಸ್ಟ್ ನಮ್ಮ ಹೀರೋಯಿನ್ ಸರಿ ಓಕೆ ಅಂತ ಒಂದು ಕಂಟ್ರೋಲ್ ರೂಮ್ ಗೆನೆ ಬರ್ತಾಳೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಹಲವಾರು ಮಾನಿಟರ್ ಗಳು, ಕೀಬೋರ್ಡ್ ಗಳು ಎಲ್ಲವನ್ನ ಸೆಟ್ ಮಾಡಿ ಮಡಗಿದಾಳೆ. ಅಂದ್ರೆ ಈ ಸಂಪೂರ್ಣವಾದ ಮನೆಯ ಮೂಲೆ ಮೂಲೆಯನ್ನು ಕೂಡ ಈ ಜಾಗದಿಂದ ವಿಸಿಟ್ ಅನ್ನ ಮಾಡಬಹುದು. ಅಂಡ್ ಅದೇ ರೀತಿ ಆ ಮಾನಿಟರ್ ಗಳನ್ನ ನೋಡ್ಕೊಂಡು, ಇವತ್ತು ನನ್ನಿಂದ ನಿನ್ನನ್ನ ಕಾಪಾಡೋರು ಯಾರಿವೇ ಇಲ್ಲ ಡಿಯಾಬ್ಲೋ, ನಿನ್ನ ಸಾವು ನನ್ನ ಕೈಲಿ ಅನ್ನೋದಾಗಿ ಹೇಳ್ತಾಳೆ. ಏನಕ್ಕೆ ಈ ರೀತಿಯಾಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ನಾವು ಕನ್ಫ್ಯೂಷನ್ ಆಗ್ಬೇಕಾದ್ರೆ, ಇವಳ ಕಾರನ್ನ ಒಂದು ಜಾಗದಲ್ಲಿ ಪಾರ್ಕ್ ಮಾಡಿ ಬಂದಿದ್ಲು ಅಲ್ವಾ, ಇವಾಗ ಅದೇ ಕಾರನ್ನ ತೋರಿಸ್ಬೇಕಾದ್ರೆ ಹಿಂದಗಡೆ ಡಿಕ್ಕಿಯಿಂದ ಕಾಡಿನಲ್ಲಿ ಇವಾಗ ತಾನೇ ಅಟ್ಯಾಕ್ ಮಾಡಿರುವ ಕಿಲ್ಲರು ಎದ್ದು ಬರ್ತಾ ಇರೋದನ್ನ ತೋರಿಸ್ತಾರೆ.
ಅಂದ್ರೆ ನಮ್ ಹೀರೋಯಿನ್ ಬೈ ಮಿಸ್ ಆಗಿ ಆ ಕಿಲ್ಲರ್ ನ ಕೈಗೆ ಸಿಕ್ಕಾಕೊಂಡಿರಲ್ಲ, ಬದಲಾಗಿ ಬೇಕು ಬೇಕು ಅಂತಾನೆ ಅವನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅಂದ್ರೆ ಇವಾಗ ಆ ಕಿಲ್ಲರ್ ಅನ್ನ ಕರ್ಕೊಂಡು ಬಂದು ಇವನ ಮನೆ ಒಳಗಡೆನೆ ಲಾಕ್ ಅನ್ನ ಮಾಡಿದಾಳೆ. ಇವಾಗ ಈ ಡಿಯಾಬ್ಲೋ ಬೇಕು ಅಂದ್ರೂ ಕೂಡ ಈ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಿಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಬೇರೆ ದಾರಿ ಇಲ್ದೆ ಇವನ ಎದುರುಗಡೆ ಕಾಣಿಸುವ ಒಂದು ಡೋರ್ ಅನ್ನ ಓಪನ್ ಮಾಡಿ ಮತ್ತೊಂದು ರೂಮ್ ನ ಒಳಗಡೆಗೆ ಎಂಟರ್ ಆಗ್ತಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಈ ಡಿಯಾಬ್ಲೋ ಇಲ್ಲಿವರೆಗೂ ಎಷ್ಟು ಜನರ ಕಥೆಯನ್ನ ಮುಗಿಸಿದಾನೋ ಆ ಎಲ್ಲಾ ವಿಕ್ಟಿಮ್ ಗಳ ಡೀಟೇಲ್ಸ್ ಫೋಟೋ ಎಲ್ಲವನ್ನ ಕಲೆಕ್ಟ್ ಮಾಡಿ ಎಲ್ಲಾ ಗೋಡೆಯ ಮೇಲೆ ಅಂಟಿಸಿ ಮಡಗಿದಾಳೆ ನಮ್ಮ ಹೀರೋಯಿನ್. ಅಂಡ್ ಇದೇ ಟೈಮಿಗೆ ಒಂದು ನ್ಯೂಸ್ ಅನ್ನುವೆ ಪ್ಲೇ ಮಾಡ್ತಾಳೆ. ಅದ್ರಲ್ಲಿ ಒಬ್ಬ ರಿಪೋರ್ಟರ್ ಹೇಳೋ ಪ್ರಕಾರ ದಟ್ಟವಾದ ಕಾಡಿನ ಒಳಗಡೆ ಒಂದು ಹೆಣ್ಣಿನ ಬಾಡಿ ಸಿಕ್ಕಿದೆ. ಅಂಡ್ ಆ ಹುಡುಗಿಯ ಕಥೆಯನ್ನ ಯಾವ ರೀತಿ ಮುಗಿಸಿದ್ದಾರೆ ಅಂದ್ರೆ, ಮೊದ್ಲು ಅವಳಿಗೆ ಟಾರ್ಚರ್ ಅನ್ನ ಕೊಟ್ಟು ಅವಳ ನಾಲಿಗೆಯನ್ನ ಕಟ್ ಮಾಡಿದ್ದಾರೆ. ನಂತರ ಅವಳು ತೀರೋದ್ಮೇಲೆ ಅವಳ ಬಾಡಿಗೆ ಬೆಂಕಿಯನ್ನೆಲ್ಲ ಕಚ್ಚಿಸಿ ಫೈನಲ್ ಆಗಿ ಅವಳ ಕಥೆಯನ್ನ ಮುಗಿಸಿ ಪಕ್ಕದಲ್ಲೇ ಇರುವ ಒಂದು ಮರದ ಮೇಲೆ ಡಿಯಾಬ್ಲೋನೋ ಒಂದು ಹೆಸರನ್ನ ಬರೆದು ಮಡಗಿದ್ದಾರೆ ಅನ್ನೋದಾಗಿ ಎಲ್ಲಾ ವಿಷಯವನ್ನ ನ್ಯೂಸ್ ನಲ್ಲಿ ತೋರಿಸ್ತಾರೆ. ಈ ಡಿಯಾಬ್ಲೋ ಇದೇ ರೀತಿಯಾಗಿ ಹಲವಾರು ಜನರ ಕಥೆಯನ್ನ ಮುಗಿಸಿದಾನೆ. ಸೊ ಇವಾಗ ಎಲ್ಲ ವಿಷಯವನ್ನ ನಮ್ಮ ಹೀರೋಯಿನ್ ಪ್ಲೇ ಮಾಡಿ ಇವನಿಗೆ ತೋರಿಸ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೇನೆ ನಮ್ಮ ಹೀರೋಯಿನ್ ಮಾಡಿರ್ತಾ ಇರುವ ಮಾಸ್ಟರ್ ಪ್ಲಾನ್. ಅಂದ್ರೆ ಈ ಡಿಯಾಬ್ಲೋವನ್ನ ಸೈಕಲಾಜಿಕಲಿ ಮತ್ತೆ ಎಮೋಷನಲ್ ಆಗಿ ಅಟ್ಯಾಕ್ ಮಾಡೋದಿಕ್ಕಾಗಿನೇ ನೋಡ್ತಿದ್ದಾಳೆ. ಅದೇ ರೀತಿಯಾಗಿ ಇವಳು ಮಾಡಿರ್ತಾ ಇರುವ ಪ್ಲಾನ್ ಕೂಡ ನಿಧಾನವಾಗಿ ವರ್ಕ್ ಆಗೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಈ ಡಿಯಾಬ್ಲೋಗೆ ಇವನ ಚಿಕ್ಕ ವಯಸ್ಸಿನ ಘಟನೆಗಳೆಲ್ಲ ನೆನಪಾಗ್ತಿದೆ. ಇವನ ತಾಯಿ ಯಾವಾಗ್ಲಿವೆ ಇವನಿಗೆ ಚೆನ್ನಾಗಿನೇ ಬೈತಿರ್ತಾರೆ. ನೀನು ಸೇಮ್ ಟು ಸೇಮ್ ನಿನ್ನ ತಂದೆಯ ಹಾಗೆ ದೊಡ್ಡ ರಾಕ್ಷಸ ಅನ್ನೋದಾಗಿನೇ ಬೈತಿರ್ತಾರೆ. ಆ ರೀತಿ ಬೈಬೇಕಾದ್ರೆ ಈ ಡಿಯಾಬ್ಲೋ ಚಿಕ್ಕ ವಯಸ್ಸಿಂದಾನೇ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ. ಸೊ ಇವಾಗ್ಲೂ ಕೂಡ ಇದನ್ನೆಲ್ಲ ನೆನಪನ್ನ ಮಾಡ್ಕೊಂಡು ನರಳ್ತಾ ಇರ್ಬೇಕಾದ್ರೆ ಪೂರ್ತಿಯಾಗಿ ನಮ್ಮ ಹೀರೋಯಿನ್ ಎಲ್ಲವನ್ನ ಅಬ್ಸರ್ವ್ ಅನ್ನ ಮಾಡ್ತಿದ್ದಾಳೆ. ಅದು ಅಲ್ಲದೆ ನಿನ್ನ ಸಾವು ನನ್ನ ಕೈಲೇ ಕಣೋ ಅನ್ನೋದಾಗಿ ಚಾಲೆಂಜ್ ಅನ್ನ ಮಾಡ್ಕೋತಾಳೆ. ಈ ಕಡೆ ಡಿಯಾಬ್ಲೋ ಕೂಡ ಅವನ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಕ್ಯಾಮ್ರಾದ ಮೂಲಕ ಅವಳು ನನ್ನನ್ನ ವಾಚ್ ಮಾಡ್ತಾ ಇದ್ದಾಳೆ ಅಂತ ಅರ್ಥವನ್ನ ಮಾಡ್ಕೋತಾನೆ. ಆದ್ರಿಂದ ಇವನು ಕೂಡ ನಿನ್ನ ಕಥೆಯನ್ನ ನಾನು ಮುಗಿಸ್ತೀನಿ ಅಂತ ಇವನ್ವೇ ಚಾಲೆಂಜ್ ಅನ್ನ ತಗೋತಾನೆ. ಅಂದ್ರೆ ಇವಾಗ ಇಬ್ಬರಿಬ್ಬರಿವೆ ನಾನಾ ನೀನ್ ಅನ್ನೋ ಸಿಚುವೇಶನ್ ಅಲ್ಲೇ ಇದಾರೆ. ನೆಕ್ಸ್ಟ್ ಈ ಡಿಯಾಬ್ಲೋ ಈ ರೂಮ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಬೇಕು ಬೇಕು ಅಂತಾನೆ ಒಂದು ಕೀಯನ್ನ ಈ ಜಾಗದಲ್ಲಿ ಮಡಗಿರ್ತಾಳೆ. ಅಂದ್ರೆ ಇವನು ಈ ಕೀಯನ್ನ ಎತ್ಕೊಂಡು ಮತ್ತೊಂದು ರೂಮ್ಗೆ ಹೋಗ್ಲಿ ಅನ್ನೋದಾಗಿ ಟ್ರ್ಯಾಪ್ ಅನ್ನ ಸೆಟ್ ಮಾಡಿದಾಳೆ. ಅಂಡ್ ಇವಾಗ ಅದೇ ರೀತಿಯಾಗಿ ಡಿಯಾಬ್ಲೋ ಕೂಡ ಮತ್ತೊಂದು ರೂಮ್ಗೆ ಬರ್ಬೇಕಾದ್ರೆ ಆ ರೂಮು ಪೂರ್ತಿಯಾಗಿ ಕತ್ತಲೆಯಿಂದ ತುಂಬಿರುತ್ತೆ. ನಂತರ ನಮ್ಮ ಹೀರೋಯಿನ್ ಅವನ ಎದುರುಗಡೆ ಇರುವ 3 ಚಿಕ್ಕ ಚಿಕ್ಕ ಲೈಟ್ ಅನ್ನ ಆನ್ ಮಾಡ್ಬೇಕಾದ್ರೆ 3 ಬಾಕ್ಸ್ ನ ಒಳಗಡೆ 3 ವಿಕ್ಟಿಮ್ ಗಳ ಫೋಟೋವನ್ನ ಮಡಗಿರ್ತಾಳೆ. ಅಂಡ್ ಈ ವಿಕ್ಟಿಮ್ ಗಳು ಬೇರೆ ಯಾರಿವೆ ಅಲ್ಲ, ಈ ಡಿಯಾಬ್ಲೋ ಕೊನೆಯದಾಗಿ ಮುಗಿಸಿರುವ 3 ಜನರ ಫೋಟೋಗಳೇ. ಸೊ ಅವರನ್ನ ನೋಡ್ಬೇಕಾದ್ರೆ ಅವರ ಕಥೆಯನ್ನ ಯಾವ ರೀತಿ ಮುಗಿಸಿದ್ದ ಅನ್ನೋದು ಈ ಡಿಯಾಬ್ಲೋಗೆ ಎಲ್ಲ ವಿಷಯಗಳಿವೆ ನೆನಪಾಗುತ್ತೆ. ಅದು ಅಲ್ಲದೆ ಈ ರೂಮ್ ನ ಒಳಗಡೆ ಒಂದು ಲಾಕೆಟ್ ಅನ್ನವೇ ಕೂಡ ನೇತಾಕಿ ಮಡಗಿದಾಳೆ. ಅಷ್ಟೇ ಇವಾಗ ಲಾಕೆಟ್ ಅನ್ನ ನೋಡಿದ ಕೂಡ್ಲೆ ಇವನ ತಾಯಿ ಯಾವಾಗ್ಲಿವೆ ನೀನೊಂದು ಡೆಬಿಲ್ ಅನ್ನೋದಾಗಿ ಸರಿಯಾಗಿನೇ ಬೈತಿಲ್ವ ಅಲ್ವಾ, ಆ ಮಾತುಗಳು ಇವಾಗ್ಲೂ ಕೂಡ ಇವನ ಕಿವಿಯಲ್ಲಿ ಮತ್ತೆ ಕೇಳೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಈ ಲಾಕೆಟ್ ಅನ್ನ ಯಾವಾಗ್ಲಿವೆ ಇವನ ಕುತ್ತಿಗೆಯಲ್ಲೇನೆ ಹಾಕೊಂಡಿರ್ತಾ ಇದ್ದ. ಅಂಡ್ ಇವನು ಯಾವಾಗೆಲ್ಲ ಇವನ ಚಿಕ್ಕ ವಯಸ್ಸಿನ ಘಟನೆಗಳನ್ನ ನೆನಪಿಸ್ಕೊಳ್ತಾನೋ ಆವಾಗೆಲ್ಲ ಇವನ ಶಕ್ತಿ ಖಾಲಿಯಾಗಿ ದುರ್ಬಲನ ಹಾಗೆ ಕಾಣಿಸ್ತಾನೆ. ಸರಿ ಓಕೆ, ಆ ಲಾಕೆಟ್ ಅನ್ನ ಎತ್ಕೊಳ್ಳೋಣ ಅಂತ ಆ ಬಾಕ್ಸ್ ಗಳ ಮೇಲೆ ಕೈಯನ್ನ ಮಡಬೇಕಾದ್ರೆ ನಮ್ಮ ಹೀರೋಯಿನ್ ಪಟ್ ಅಂತ ಅವನಿಗೆ ಕರೆಂಟ್ ಶಾಕ್ ಅನ್ನ ಕೊಡ್ತಾಳೆ. ಅಂದ್ರೆ ಅವನ ಸೈಕೋ ಲೆವೆಲ್ ಅನ್ನ ಕೆಣ್ಕೋದಿಕ್ಕಾಗಿನೇ ನೋಡ್ತಾ ಇದ್ದಾಳೆ. ಅಂಡ್ ಆ ಡಿಯಾಬ್ಲೋಗೂ ಕೂಡ ಅವನ ತಂದೆ ತಾಯಿಯಿಂದ ಯಾವ ಯಾವ ಮಾತುಗಳನ್ನೆಲ್ಲ ಕೇಳಿದಾನೋ ಎಲ್ಲನೂ ಮತ್ತೆ ಮತ್ತೆ ಕಾಡೋದಿಕ್ಕೆ ಶುರುವಾಗುತ್ತೆ. ಅಲ್ದೆ ಇವಳು ಕ್ಯಾಮ್ರಾಗಳ ಮುಖಾಂತರ ನನ್ನನ್ನ ನೋಡ್ಕೊಂಡು ನನ್ನನ್ನ ಮೆಂಟಲಿ ಸೋಲ್ಸೋದಿಕ್ಕಾಗಿ ನೋಡ್ತಾ ಇದ್ದಾಳೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಬಿಡ್ತಾನೆ. ಆದ್ರಿಂದ ಅವನ ಕೈಯಲ್ಲಿ ಹಾಕೊಂಡಿರುವ ಒಂದು ಗ್ಲೌಸ್ ಅನ್ನ ತೆಗೆದು ಕ್ಯಾಮ್ರಾವನ್ನ ಮುಚ್ಚಾಕಿ ಬಿಡ್ತಾನೆ. ಆ ರೀತಿ ಕ್ಯಾಮ್ರಾವನ್ನ ಮುಚ್ಚಿದ್ರೆ ಅವಳಿಗೆ ಏನು ಬೇಕು ಕಾಣಿಸ್ತೆ ಡೈರೆಕ್ಟ್ ಆಗಿ ಬರ್ತಾಳೆ ಅಲ್ವಾ, ಆವಾಗ ನೋಡ್ಕೊಳ್ಳೋಣ ಅಂತ ಕ್ಯಾಮ್ರಾವನ್ನ ಮುಚ್ಚಾಕ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಅಷ್ಟೊಂದು ಸಿಂಪಲ್ ಆಗಿ ಇವನ ಕೈಗೆ ಸಿಕ್ಬಿಡ್ತಾಳ. ಇವಳು ಅದೇ ಜಾಗದಲ್ಲಿ ಗಿತ್ಕೊಂಡು ಮತ್ತೊಂದು ವಿಡಿಯೋವನ್ನ ಪ್ಲೇ ಮಾಡ್ತಾಳೆ. ಅಂಡ್ ಆ ವಿಡಿಯೋದಲ್ಲಿ ಡಿಯಾಬ್ಲೋವನ ತಂಗಿ, ಲೋ ಅಣ್ಣ, ಕರ್ಮ ಅನ್ನೋದು ಕೂಡ ಒಂದು ಇದೆ ಕಣೋ, ನೀನು ಮಾಡಿರುವ ತಪ್ಪುಗಳಿಗೆ ಎಂತ ಸಾವು ಬರುತ್ತೆ ಅಂದ್ರೆ ನಾಯಿಗಿಂತ ಕೀಳಾಗಿ ಸಾಯ್ತಿ ಅನ್ನೋದಾಗಿ ಬೈತಾಳೆ. ಅಂಡ್ ಇದೇ ರೀತಿ ಆ ಡಿಯಾಬ್ಲೋ ಕೂಡ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋಯಿನ್ ಮತ್ತೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಫಟ್ ಅಂತ ಬೀಳಿಸ್ತಾಳೆ. ಅಷ್ಟೇ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಏನೇನೋ ಸಾಧಿಸ್ಬಿಟ್ವಿ ಅನ್ನೋದಾಗಿ ನೆಮ್ಮದಿಯೆಲ್ಲ ಬರ್ತಾ ಇದೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಆ ಜಾಗದಿಂದ ಎದ್ದು ಬಂದು ಇವಳ ಮಗಳಾಗಿರ್ತಾ ಇರುವ ಕೆಲ್ಲಿಯ ಫೋಟೋ ಮುಂದೆ ಒಂದು ಕ್ಯಾಂಡಲ್ ಅನ್ನ ಹಚ್ಚುತ್ತಾಳೆ. ಹೌದು, ನೀವು ಯೋಚನೆ ಮಾಡ್ತಾ ಇರೋದು ಸರಿಯಾಗಿನೇ ಇದೆ. ಇವಳ ಮಗಳ ಕಥೆಯನ್ನ ಮುಗಿಸಿರೋದು ಬೇರೆ ಯಾರಿವೆ ಅಲ್ಲ, ಇದೇ ಕಿಲ್ಲರೇನೆ.
ಅದೇ ಕಾರಣಕ್ಕೆ ಈ ರೀತಿಯಾಗಿ ರಿವೆಂಜ್ ಅನ್ನ ತಗೊಳ್ತಾ ಇದ್ದಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಡಿಯಾಬ್ಲೋಗೆ ಎಚ್ಚರಿಯಾಗುತ್ತೆ. ಅಂಡ್ ಅವನ ಹತ್ರವಾಗಿರುವ ಒಂದು ಲಾಕೆಟ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ಮತ್ತೊಂದು ರೂಮ್ಗೆ ಹೋಗೋದಿಕ್ಕಾಗಿರುವ ಕೀ ಅನ್ನ ಮಡಗಿರ್ತಾಳೆ. ಸೊ ಇವಾಗ ಈ ಡಿಯಾಬ್ಲೋ ಕೀಯನ್ನ ಬಳಸಿ ಮತ್ತೊಂದು ರೂಮ್ಗೆನೆ ಬರ್ಬೇಕು. ಅಂಡ್ ಅದೇ ರೀತಿಯ ಕೀಯನ್ನ ಬಳಸಿ ರೂಮಿನ ಡೋರ್ ಅನ್ನೇನೋ ಓಪನ್ ಮಾಡ್ತಾನೆ. ಬಟ್ ಆದ್ರೆ ರೂಮ್ ನ ಒಳಗಡೆಗೆ ಹೋಗೋದಿಕ್ಕೆ ಭಯವನ್ನ ಪಡ್ತಿದ್ದಾನೆ. ಯಾಕಂದ್ರೆ ಆ ರೂಮ್ ನಲ್ಲಿ ಮತ್ತೆ ಒಬ್ಬ ಟ್ರಾಪ್ ಅನ್ನ ಸೆಟ್ ಮಾಡಿದಾಳು ಅನ್ನೋದಾಗಿ. ಆದ್ರೆ ನಮ್ ಹೀರೋಯಿನ್ ಅಷ್ಟೊಂದು ಸಿಂಪಲ್ ಆಗಿ ಬಿಡಲ್ಲ ಅಲ್ವಾ. ಇವನು ನಿಂತಿರುವ ಜಾಗದಲ್ಲಿ ಎಲೆಕ್ಟ್ರಿಕ್ ಪವರ್ ಅನ್ನ ಮಡಗಿರ್ತಾ ಇರುವ ಒಂದು ಗೇಟ್ ಅನ್ನ ಓಪನ್ ಮಾಡ್ತಾಳೆ. ಅಂಡ್ ಆ ಗೇಟ್ ಕೂಡ ಎಲೆಕ್ಟ್ರಿಕ್ ಪವರ್ ನಿಂದ ಅವನನ್ನ ತಳ್ಬೇಕಾದ್ರೆ ಆ ಮತ್ತೊಂದು ರೂಮ್ ನ ಒಳಗಡೆಗಾಗಿನೇ ಬಂದು ಬೀಳ್ತಾನೆ. ನಂತರ ನಮ್ಮ ಹೀರೋಯಿನ್ ಕೆಲವು ಫುಟೇಜಸ್ ಗಳನ್ನ ಪ್ಲೇ ಮಾಡ್ತಾಳೆ. ಅಂದ್ರೆ ಈ ಡಿಯಾಬ್ಲೋ ಯಾರ್ಯಾರ ಕಥೆಯನ್ನ ಮುಗಿಸಿದಾನೋ ಅದ್ರಲ್ಲಿ ಕೆಲವು ಫುಟೇಜಸ್ ಗಳನ್ನ ಪ್ಲೇ ಮಾಡ್ಬೇಕಾದ್ರೆ ಈ ಡಿಯಾಬ್ಲೋ ಕೂಡ ಅದೆಲ್ಲವನ್ನ ನೋಡ್ತಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಕೂಡ ಒಂದು ಸ್ಪೀಕರ್ ನ ಮುಖಾಂತರ, ಅರೆ ನೀನು ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಹೇಗೆ, ಏನನ್ನಾದ್ರೂ ಮಾತಾಡ್ಲೇಬೇಕು ಅಲ್ವಾ, ಸೊ ಮಾತಾಡು ಅನ್ನೋದಾಗಿನೇ ಕೇಳ್ತಾಳೆ. ಆದ್ರೆ ಈ ಡಿಯಾಬ್ಲೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಸ್ಪೀಕರ್ ಅನ್ನೇ ಒಡ್ದಾಕ್ತಾನೆ. ಬಟ್ ಆದ್ರೆ ನಮ್ಮ ಮ್ಯಾರಿ ಆಟ ಇಲ್ಲಿಗೆನೆ ಮುಗ್ದಿರ್ತಾ ಇಲ್ಲ. ಬದಲಾಗಿ ಅಸಲಿ ಆಟ ಇವಾಗ ಶುರು ಮಾಡ್ತೀನಿ ನೋಡು ಅಂತ ಅವನನ್ನ ಬೇರೆ ರೂಮಿಗೆ ಕಳ್ಸೋದಿಕ್ಕಾಗಿ ನೋಡ್ತಾಳೆ. ಅಂಡ್ ಅದೇ ರೀತಿಯಾಗಿ ಇವನು ಇರ್ತಾ ಇರುವ ರೂಮ್ ನ ಒಳಗಡೆ ಒಂದು ಗ್ಯಾಸ್ ಅನ್ನ ರಿಲೀಸ್ ಮಾಡ್ಬೇಕಾದ್ರೆ ಇವನಿಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಮತ್ತೊಂದು ರೂಮ್ ನ ಒಳಗಡೆಗೆ ಬರ್ಲೇಬೇಕಾಗುತ್ತೆ. ಸರಿ ಓಕೆ ಅಂತ ಇವನು ಕೂಡ ಒಳಗಡೆಗೆ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಗ್ಲಾಸ್ ನ ಒಳಗಡೆ ಒಂದು ಸ್ಟ್ಯಾಚ್ಯೂವನ್ನ ಮಡಗಿದಾಳೆ. ಅಂಡ್ ಆ ಸ್ಟ್ಯಾಚ್ಯೂ ಬೇರೆ ಯಾವ್ದುವೇ ಅಲ್ಲ, ಇವನ ತಾಯಿಯ ಸಮಾಧಿ ಮೇಲೆ ಮಡಗಿರ್ತಾ ಇದ್ದಂತಹ ಒಂದು ಚಿಕ್ಕದಾದ ಸ್ಟ್ಯಾಚ್ಯೂ. ಅಷ್ಟೇ ಇದನ್ನ ನೋಡುವ ಡಿಯಾಬ್ಲೋ ಒಂದು ಕ್ಷಣ ನಡುಗೋಗ್ತಾನೆ. ಅಂಡ್ ಮತ್ತೆ ಇವನಿಗೆ ಚಿಕ್ಕ ವಯಸ್ಸಿನಲ್ಲಿ ಇವನ ತಾಯಿ ಸೇಮ್ ಟು ಸೇಮ್ ನಿನ್ನ ತಂದೆ ಆಗಿನೇ ನೀನೊಬ್ಬ ಸೈಕೋ ಅನ್ನೋದಾಗಿ ಸರಿಯಾಗಿ ಬೈದಿರ್ತಾರೆ ಅಲ್ವಾ. ಆ ಎಲ್ಲಾ ವಿಷಯಗಳಿವೆ ಮತ್ತೆ ಇವನಿಗೆ ಕಾಡೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಯಿನ್ ಮತ್ತೆ 3 ಜನ ವಿಕ್ಟಿಮ್ ಗಳ ಫೋಟೋವನ್ನ ಹಾಕ್ತಾಳೆ. ಅಂಡ್ ಡಿಯಾಬ್ಲೋ ಕೂಡ ಫೋಟೋಗಳನ್ನ ನೋಡ್ಬೇಕಾದ್ರೆ ಇವರ ಕಥೆಯನ್ನ ಹೇಗೆ ಮುಗಿಸಿದೆ ಅನ್ನೋದು ಎಲ್ಲನೂ ನೆನಪಾಗುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಕೂಡ ಇವನು ಯಾವ ರೀತಿ ಬೇರೆಯವರ ಕಥೆಯನ್ನ ಮುಗಿಸಿದಾನೋ ಅದೇ ರೀತಿಯಾಗಿನೇ ಇವನು ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೇಕು ಅನ್ನೋದನ್ನೇ ನೋಡ್ತಾ ಇದ್ದಾಳೆ. ಆದ್ರಿಂದ ಇವಾಗ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಇವನು ಯಾವ ಜಾಗದಲ್ಲಿ ಇದ್ದಾನೋ ಆ ಜಾಗದಲ್ಲಿ ಬೆಂಕಿಯನ್ನ ಕಚ್ಚಿಸ್ತಾಳೆ. ಆದ್ರಿಂದ ಭಯವನ್ನ ಪಡ್ಕೊಂಡು ರೂಮ್ ನಲ್ಲಿ ಓಡಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಇವನು ಎಲ್ಲೆಲ್ಲಿ ಕಾಲನ್ನ ಮಡುತ್ತಾನೋ ಆ ಜಾಗದಲ್ಲೆಲ್ಲ ಬೆಂಕಿ ಎಲ್ಲ ಕಚ್ಕೊಳ್ಳುತ್ತೆ. ಅಂದ್ರೆ ಆ ರೀತಿಯಾಗಿ ಎಲ್ಲ ಟ್ರಾಪ್ ಗಳನ್ನ ಸೆಟ್ ಮಾಡಿದಾಳೆ ನಮ್ಮ ಹೀರೋಯಿನ್. ಸೊ ಇವನು ತುಂಬಾನೇ ಭಯವನ್ನ ಪಡ್ಕೊಂಡು ಆ ಸ್ಟ್ಯಾಚ್ಯೂವನ್ನ ನೋಡ್ಬೇಕಾದ್ರೆ ಅದ್ರ ಕೆಳಗಡೆ ಒಂದು ಚಿಕ್ಕದಾದ ಡೋರ್ ಇರೋದನ್ನ ನೋಡ್ತಾನೆ. ಸೊ ಹೇಗಿದ್ರೆ ಆ ಡೋರ್ ನ ಹತ್ರವಾಗಿ ಯಾವ್ದೇ ಬೆಂಕಿನೂ ಇಲ್ಲ ಏನೂ ಇಲ್ಲ. ಆದ್ರಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಡೋರ್ ಅನ್ನ ತೆಗೆದು ಕೆಳಗಡೆ ಇರುವ ರೂಮ್ ನ ಒಳಗಡೆಗೇನೆ ಧುಮುಕ್ತಾನೆ. ಬಟ್ ಆದ್ರೆ ಇದು ಕೂಡ ನಮ್ಮ ಹೀರೋಯಿನ್ ಅವಳ ಟ್ರಾಪ್ ಏನೇ ಆಗಿರುತ್ತೆ. ಸೊ ಇವಾಗ ಡಿಯಾಬ್ಲೋ ಕೂಡ ಫೈನಲಿ ಬೇಸ್ಮೆಂಟ್ ಗೆನೆ ಬಂದು ತಲುಪಿತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಪಕ್ಕದ ಮನೆ ಆಂಟಿ ಕ್ಯಾಮ್ರಾ ಮುಂದೆಗಡೆ ಬಂದು, ಲೇ ಮ್ಯಾರಿ ನಿನಗಾಗಿ ಕೆಲವು ಲೆಟರ್ ಗಳು ಬಂದಿದೆ ಕಣೆ, ನಿನ್ನ ಡೋರ್ ಅನ್ನ ಓಪನ್ ಮಾಡು ಒಳಗಡೆ ಬಂದು ಕೊಡ್ತೀನಿ ಅನ್ನೋದಾಗಿ ಕೇಳ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಇಂಪಾರ್ಟೆಂಟ್ ಆದ ವರ್ಕ್ ಅಲ್ಲಿ ಇರೋದ್ರಿಂದ ಆಂಟಿ ಆ ಲೆಟರ್ ಗಳನ್ನ ಬಾಕ್ಸ್ ಒಳಗಡೆ ಇಟ್ಟು ಹೋಗಿ ಆಮೇಲೆ ಬಂದು ತಗೋತೀನಿ ಅಂತ ಹೇಳ್ತಾಳೆ. ಆದ್ರೆ ಆಂಟಿ ಇವಳ ಮಾತನ್ನ ಕೇಳೋ ಹಾಗೆ ಕಾಣಿಸ್ತಿಲ್ಲ. ನನ್ಗೆ ಡೌಟ್ ಗಳೆಲ್ಲ ಬಂದ್ಬಿಟ್ಟಿದೆ, ನೀನು ಯಾವ್ದೋ ಇಲ್ಲಿಗಲ್ ಕೆಲ್ಸವನ್ನ ಮಾಡ್ತಿದ್ಯಾ ಅನ್ಸುತ್ತೆ. ಇವಾಗ ಡೋರ್ ಅನ್ನ ಓಪನ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ನವರಿಗೆ ಫೋನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳಿವ ನಮ್ಮ ಹೀರೋಯಿನ್ ತುಂಬಾನೇ ಕೋಪ ಮಾಡ್ಕೊಂಡು, ಆಂಟಿ ನಿಮ್ಗೆ ಬೇಕು ಅಂದ್ರೆ ಮಿಲಿಟರಿಯನ್ನ ಬೇಕಾದ್ರೂ ಕರೆಸ್ಕೊಳ್ಳಿ, ಆದ್ರಿಂದ ನನ್ಗೇನಾಗ್ಬೇಕು, ಕೇವಲ ನನ್ನ ಲೆಟರ್ ಗಳನ್ನ ಜಾಗದಲ್ಲಿ ಮಡಗಿ ಆ ಜಾಗದಿಂದ ನೆಗದ್ ಬಿದ್ದು ಆಚೆಗೆ ಹೋಗ್ಬಿಡಿ ಅನ್ನೋದಾಗಿನೇ ಬೈತಾಳೆ. ಸೊ ಆಂಟಿ ಕೂಡ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿರ್ಲಿ ಅನ್ನೋದಾಗಿ ಬೈದು ಆ ಜಾಗದಿಂದಾನೇ ಹೋಗ್ಬಿಡ್ತಾರೆ. ಈ ಕಡೆ ನಮ್ಮ ಮ್ಯಾರಿ ಅವಳ ಮಗಳಾಗಿರ್ತಾ ಇರುವ ಕೆಲ್ಲಿಯ ಫೋಟೋವನ್ನ ನೋಡಿ ಅವಳನ್ನ ನೆನಪನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಂದ್ರೆ 3 ವರ್ಷಗಳ ಹಿಂದೆ ಅವಳ ಕಾಲಲ್ಲಿ ಪ್ರಾಬ್ಲಮ್ ಇತ್ತು ಅಲ್ವಾ. ಸೊ ಇವಾಗ ಆಪರೇಷನ್ ಮಾಡಿ ಎಲ್ಲವನ್ನ ಸರಿ ಮಾಡ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಅವಳ ಕಾಲು ಇನ್ನವೇ ಪೂರ್ತಿಯಾಗಿ ರೆಡಿ ಆಗಿಲ್ಲ. ಆದ್ರೂ ಕೂಡ ಕೆಲ್ಲಿ ಅವಳ ವಾಕಿಂಗ್ ಸ್ಟಿಕ್ ಗಳನ್ನ ಸ್ವಿಮ್ಮಿಂಗ್ ಪೂಲ್ ಗೆನೆ ಬಿಸಾಕಿ ಇವಾಗ ನೋಡಿ ನಾನು ಸೂಪರ್ ಆಗಿ ನಡಿತೀನಿ ಅಂತ ಕಾಲೇಜ್ಗೆ ಹೋಗೋದಿಕ್ಕೆ ನೋಡಿದಾಳೆ. ಬಟ್ ಆದ್ರೆ ಇದನ್ನ ನೋಡುವ ಅವಳ ಪೇರೆಂಟ್ಸು, ನೋಡಮ್ಮ ಇವಾಗ ತಾನೇ ನಿನ್ಗೆ ಆಪರೇಷನ್ ಅನ್ನ ಮಾಡಿದ್ದಾರೆ, ಇನ್ನು ಸ್ವಲ್ಪ ದಿನ ಆದ್ರೂ ನೀನು ಆ ವಾಕಿಂಗ್ ಸ್ಟಿಕ್ ಗಳನ್ನ ಬಳಸು, ಆ ನಂತರ ಬೇಕಾದ್ರೆ ಎಲ್ಲಾದ್ರೂ ಓಡಾಡು ಅನ್ನೋದಾಗಿ ಕೇಳ್ಕೊತಾರೆ. ಆದ್ರೆ ಕೇಳಿ ಇವರ ಮಾತುಗಳನ್ನ ಕೇಳಲ್ಲ. ಅಮ್ಮ ಎಷ್ಟು ದಿನಗಳ ಕಾಲವಾಗಿ ನನ್ಗೆ ಈ ರೀತಿಯಾಗಿನೇ ಹೇಳ್ತೀರಾ, ಎಲ್ಲಿವರೆಗೂ ಈ ಮನೆ ಒಳಗಡೆನೆ ಕೂಡಾಕಿ ಮಡುತ್ತೀರಾ, ನಾನು ಹೊರಗಡೆ ಓಡಾಡಿ ಸುತ್ತಾಡೋದಿಕ್ಕೆ ಇಷ್ಟವನ್ನ ಪಡ್ತೀನಿ ಅನ್ನೋದಾಗಿ ಹೇಳಿ ಕಾಲೇಜಿಗೆನೆ ಬಂದಿದ್ದಾಳೆ. ಬಟ್ ಆದ್ರೆ ಅವತ್ತು ಎಷ್ಟೇ ಹೊತ್ತು ಆದ್ರೂ ಕೂಡ ವಾಪಸ್ಸು ಮನೆ ಕಡೆಗೆ ಬಂದಿರ್ತಾನೆ ಇಲ್ಲ. ಆದ್ರಿಂದ ಪೊಲೀಸ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಕಾಡಿನ ಒಳಗಡೆ ಯಾವ್ದೋ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನೋದಾಗಿ ಕರೀತಾರೆ. ಸೊ ನಮ್ಮ ಹೀರೋಯಿನ್ ಕೂಡ ಸ್ಪಾಟಿಗೆ ಬಂದು ನೋಡ್ಬೇಕಾದ್ರೆ ಆ ಬಾಡಿ ಬೇರೆ ಯಾರ್ದು ಎಲ್ಲ ಇವಳ ಮಗಳಾಗಿರ್ತಾ ಇರುವ ಕೇಲಿಯದ್ದೆ.
ಅಷ್ಟೇ ಅದನ್ನ ನೋಡುವ ನಮ್ಮ ಹೀರೋಯಿನ್ ಕೈಯಲ್ಲಿ ಅದನ್ನ ತಡ್ಕೊಳ್ಳೋದಿಕ್ಕಾಗ್ದೆ ಜೋರಾಗಿ ಅಳೋದಿಕ್ಕೆಲ್ಲ ಶುರು ಮಾಡ್ಕೊಳ್ತಾಳೆ. ಅಂಡ್ ಅವಾಗಿದ್ದಾನೆ ಸೈಕೋ ಕಿಲ್ಲರ್ ನ ಕಥೆಯನ್ನ ಮುಗಿಸ್ಬೇಕು ಅಂತ ಒಂದು ರಿವೆಂಜ್ ಅನ್ನ ತಗೊಳ್ಳೋದಿಕ್ಕೆ ನಿಂತಿರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಗೆ ತೋರಿಸ್ಬೇಕಾದ್ರೆ ಈ ಡಿಯಾಬ್ಲೋ ಬೇರೆ ಬೇಸ್ಮೆಂಟ್ ಗೆ ಬಂದು ಸಿಕ್ಕಾಕೊಂಡಿದ್ದ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಜಾಗದಿಂದ ತಪ್ಪಿಸ್ಕೋಬೇಕು ಅಂತ ಬೆಂಕಿ ಕಚ್ಕೊಳ್ಳುವ ರೂಮ್ ನಿಂದ ಇಳಿದು ಕೆಳಗಡೆಗೆ ಬಂದಿದ್ದ ಅಲ್ವಾ. ಸೊ ಇವಾಗ ಮತ್ತೆ ನಾವು ಅದೇ ರೂಮ್ ಗೆ ಹೋಗೋಣ ಅನ್ನೋದಾಗಿ ನೋಡ್ತಾನೆ. ಸೊ ಅದೇ ರೀತಿ ಟ್ರೈ ಮಾಡಿ ನೋಡ್ಬೇಕಾದ್ರೆ ಮೇಲ್ಗಡೆ ಒಂದು ಸೆನ್ಸರ್ ಇರೋದನ್ನ ಗಮನಿಸ್ತಾನೆ. ಅಂದ್ರೆ ಆ ರೂಮ್ ನಲ್ಲಿ ಬೆಂಕಿ ಕಚ್ಕೊಳ್ತಾ ಇರೋದು ಈ ಸೆನ್ಸರ್ ನ ಕಾರಣದಿಂದ. ಸೊ ಮೊದ್ಲು ನಾವು ಆ ಸೆನ್ಸರ್ ಅನ್ನ ನಾಶವನ್ನ ಮಾಡ್ಬಿಟ್ರೆ ನಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಎಲ್ಲಾ ಸೆನ್ಸರ್ ಅನ್ನುವೇ ನಾಶವನ್ನ ಮಾಡ್ತಾನೆ. ನಂತರ ಇವಾಗ ಈ ಜಾಗದಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಲೇಬೇಕು ಅಂತ ಯಾವ್ದಾದ್ರೂ ದಾರಿ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಮೇಲ್ಗಡೆ ಒಂದು ಏರ್ ವೆಂಟ್ ಇರೋದನ್ನ ನೋಡ್ತಾನೆ. ಸೊ ಹೇಗಾದ್ರೂ ಮಾಡಿ ಇದೇ ಜಾಗದಲ್ಲಿ ನುಗ್ಗಿ ಹೋಗೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆ ಏರ್ ವೆಂಟ್ ನ ಒಳಗಡೆಗೆ ಬಂದು ಸಿಕ್ಕಾಕೋತಾನೆ. ಯಾಕಂದ್ರೆ ಆ ಜಾಗ ತುಂಬಾನೇ ಚಿಕ್ಕದಾಗಿರೋದ್ರಿಂದ ಮೇಲಕ್ಕೂ ಹೋಗೋಕಾಗ್ತಿಲ್ಲ, ಈ ಕಡೆ ವಾಪಸ್ಸು ಕೆಳಗಡೆಗೆ ಬರೋದಿಕ್ಕೂ ಆಗ್ತಿಲ್ಲ. ಆ ರೀತಿಯಾಗಿ ಮಧ್ಯಭಾಗದಲ್ಲೇ ಸಿಕ್ಕಾಕೋಬಿಟ್ಟಿದ್ದಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಒಂದು ಕಬರ್ಡ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಅದ್ರಲ್ಲಿ ತುಂಬಾನೇ ಮೆಡಿಸನ್ ಗಳನ್ನ ಸ್ಟೋರ್ ಮಾಡಿ ಮಡಗಿದ್ದಾಳೆ. ಈ ಮೆಡಿಸನ್ ಯಾವ್ದು ಅಂತ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ನಮ್ಮ ಕೇಲಿ ಅವಳನ್ನ ಒಂಟಿಯಾದ ಕಾಡಲ್ಲಿ ಮುಗಿಸ್ಬಿಟ್ಟಿರೋದ್ರಿಂದ ಅವಳ ಕೇಸನ್ನ ಸೆಲೆನಾ ಅನ್ನುವ ಒಂದು ಡಿಟೆಕ್ಟಿವ್ ತಗೊಂಡಿದ್ದಾರೆ. ಸೊ ಅವರು ಎಲ್ಲವನ್ನ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಆ ಕಿಲ್ಲರು ಯಾವ ರೀತಿ ಕೊಲೆಯನ್ನ ಮಾಡ್ತಾನೆ ಅನ್ನುವ ವಿಷಯ ಗೊತ್ತಾಗಿದೆ. ಅಂದ್ರೆ ವಿಕ್ಟಿಮ್ ನ ಕಥೆಯನ್ನ ಮುಗಿಸೋದಕ್ಕಿಂತ ಮುಂಚೆ ಅವರು ಪ್ಯಾರಲೈಸ್ ಆಗೋದಕ್ಕಾಗಿ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾನೆ. ಆ ನಂತರ ಅವನಿಗೆ ಇಷ್ಟ ಬಂದಾಗೆ ಅವರ ಕಥೆಯನ್ನ ಮುಗಿಸ್ತಾನೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ಆ ಪ್ಯಾರಲೈಸ್ ಆಗುವ ಮೆಡಿಸನ್ ಬಗ್ಗೆ ತಿಳ್ಕೊಂಡಿದ್ದಾಳೆ. ನಂತರ ಮೆಡಿಸನ್ ಅನ್ನ ಬ್ಲಾಕ್ ಮಾರ್ಕೆಟ್ ಇಂದ ಇಂಪೋರ್ಟ್ ಅನ್ನ ಮಾಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ನಮ್ಗೆ ಹ್ಯಾಕಿಂಗ್ ಮಾಡೋದಕ್ಕೆ ಕೂಡ ಒಂದು ಡಿವೈಸ್ ಬೇಕು ಅಂತ ಆ ಡಿವೈಸ್ ಅನ್ನವೇ ಕೂಡ ಪರ್ಚೇಸ್ ಅನ್ನ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಈ ಡಿಯಾಬ್ಲೋವಿನ ವಿರುದ್ಧ ರಿವೆಂಜ್ ಅನ್ನ ತಗೊಳ್ಳೋದಕ್ಕಾಗಿ ಒಂದು ಬೇರೆ ಲೆವೆಲ್ ನಲ್ಲೇ ಎಲ್ಲವನ್ನ ಪ್ಲಾನ್ ಮಾಡಿ ಮಡಗಿದ್ದಾಳೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ಮತ್ತೆ ಪ್ರೆಸೆಂಟ್ ಅನ್ನ ತೋರಿಸ್ಬೇಕಾದ್ರೆ ಆ ಪ್ಯಾರಲೈಸ್ ಮಾಡುವ ಇಂಜೆಕ್ಷನ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ಆ ಡಿಯಾಬ್ಲೋ ಸಿಕ್ಕಾಕೊಂಡಿರುವ ಬೇಸ್ಮೆಂಟ್ ನ ಜಾಗಕ್ಕಾಗಿನೇ ಬರ್ತಾಳೆ. ಇನ್ನೇನು ಅವರಿಗೆ ಇಂಜೆಕ್ಷನ್ ಅನ್ನ ಕೊಟ್ಬಿಡೋಣ ಅಂತ ನೋಡ್ಬೇಕಾದ್ರೆ ಇವಾಗ ಕೊಡ್ತಾರೆ ನೋಡಿ ನಮ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ ಅವಳನ್ನ ಈ ಜಾಗಕ್ಕೆ ಕರ್ಸ್ಕೊಳ್ಳೋದಿಕ್ಕೆ ಆ ಡಿಯಾಬ್ಲೋ ಒಂದು ಟ್ರ್ಯಾಪ್ ಅನ್ನ ಸೆಟ್ ಮಾಡಿದ್ದಾನೆ. ಅಂದ್ರೆ ಈ ಜಾಗದಲ್ಲಿ ಸಿಕ್ಕಾಕೊಂಡಿರುವ ಹಾಗೆ ನಾಟಕವನ್ನ ಮಾಡಿದ್ರೆ ನಮ್ಮ ಹೀರೋಯಿನ್ ಬರ್ತಾಳೆ ಅಲ್ವಾ, ಆದ್ರಿಂದ ಸಿಕ್ಕಾಕೊಂಡಿರುವ ಹಾಗೆ ಆಕ್ಟಿಂಗ್ ಅನ್ನ ಮಾಡಿದ್ದಾನೆ ಅಷ್ಟೇ. ಸೊ ಇವಾಗ ನಮ್ಮ ಹೀರೋಯಿನ್ ಕೂಡ ಈ ಟ್ರ್ಯಾಪ್ ನ ಒಳಗಡೆನೆ ಸಿಕ್ಕಾಕೊಂಡಿದ್ದಾಳೆ. ಅಂಡ್ ಇವಾಗ ಡಿಯಾಬ್ಲೋ ಕೂಡ ಕೆಳಗಡೆಗೆನೆ ಬಿದ್ದು ನಮ್ಮ ಹೀರೋಯಿನ್ ಅವಳನ್ನ ಹಿಡ್ಕೊಂಡು ಎಲ್ಲ ಬಿರಿಯಾಗಿ ಹೊಡಿಯೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಪಾಪ ನಮ್ಮ ಹೀರೋಯಿನ್ ಕೈಲಿ ಏನ್ ತಾನೇ ಮಾಡೋಕಾಗುತ್ತೆ ಅಲ್ವಾ, ಆದ್ರೂ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಜಾಗದಲ್ಲಿ ಚಿಕ್ಕದಾದ ವೆಂಟಿಲೇಷನ್ ಇದೆ ಅಲ್ವಾ, ಆ ಜಾಗದಿಂದ ಬೇಸ್ಮೆಂಟ್ ಒಳಗಡೆಗೆ ಇಳಿಯೋಣ ಅನ್ನೋದಾಗಿನೇ ಪ್ಲಾನ್ ಮಾಡಿ ಅದೇ ರೀತಿಯಾಗಿ ಬೇಸ್ಮೆಂಟ್ ನ ಒಳಗಡೆಗೆನೆ ನೆಗಿತಾಳೆ. ಬಟ್ ಆದ್ರೆ ಆ ಡಿಯಾಬ್ಲೋ ಕೂಡ ಅವಳ ಜೊತೆಯಾಗಿನೇ ಕೆಳಗಡೆಗೆ ಬಿದ್ದು ಮತ್ತೆ ಇವಳಿಗೆ ಸರಿಯಾಗಿ ಬಡ್ದು ಅವಳ ಕೈಯಲ್ಲಿರುವ ಚಾಕು ಮತ್ತೆ ಆ ಇಂಜೆಕ್ಷನ್ ಅನ್ನ ತಗೋತಾನೆ. ನಂತರ ಇವಾಗ ಪ್ಯಾರಲೈಸ್ ಆಗುವ ಇಂಜೆಕ್ಷನ್ ಅನ್ನ ನಮ್ಮ ಹೀರೋಯಿನ್ ಅವಳ ಕುತ್ತಿಗೆ ಒಳಗಡೆಗೆನೆ ಇಳಿಸ್ತಾನೆ. ಪಾಪ ನಮ್ಮ ಹೀರೋಯಿನ್ ನಿಧಾನವಾಗಿ ಪ್ಯಾರಲೈಸ್ ಆಗೋದಕ್ಕೆ ಶುರುವಾಗ್ತಾಳೆ. ಅಂಡ್ ಈ ಡಿಯಾಬ್ಲೋ ಕೂಡ ಬೇರೆ ವಿಕ್ಟಿಮ್ ಗಳ ಕಥೆಯನ್ನ ಮುಗಿಸ್ತಾನೆ ಅಲ್ವಾ, ಅದೇ ರೀತಿಯಾಗಿನೇ ಇವಾಗ ನಮ್ಮ ಹೀರೋಯಿನ್ಗೂ ಕೂಡ ಅವಳ ನಾಲಿಗೆಯನ್ನ ಮೊದ್ಲು ಕಟ್ ಮಾಡೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಇವಾಗ ಕೊಡ್ತಾರೆ ನೋಡಿ ಮತ್ತೊಂದು ಟ್ವಿಸ್ಟ್ ಅನ್ನ. ನಮ್ಮ ಹೀರೋಯಿನ್ ಯಾವ ಲೆವೆಲ್ಗೆ ಪ್ಲಾನ್ ಅನ್ನ ಮಾಡಿದಾಳೆ ಅಂತ ಅಂದ್ರೆ ನಮ್ಮ ಹೀರೋಯಿನ್ ಬ್ಯಾಕ್ ಅಪ್ ಗೆ ಇರ್ಲಿ ಅಂತ ಮತ್ತೊಂದು ಇಂಜೆಕ್ಷನ್ ಅನ್ನ ಅವಳ ಪಾಕೆಟ್ ಅಲ್ಲಿ ಮಾಡಿಕೊಂಡು ಬಂದಿರ್ತಾಳೆ. ಸೊ ಇವಾಗ ಅದೇ ಇಂಜೆಕ್ಷನ್ ಅನ್ನ ತೆಗೆದು ಡೈರೆಕ್ಟ್ ಆಗಿ ಅವನ ಕಾಲಿಗೆನೆ ಚುಚ್ಚಿ ಮಾಡುತ್ತಾಳೆ. ಸೊ ಇವಾಗ ಡಿಯಾಬ್ಲೋ ಕೂಡ ಮೆಂಟಲಿ ಅವನು ವೀಕ್ ಆಗ್ಬೇಕಾದ್ರೆ ಅವನ ಚಿಕ್ಕ ವಯಸ್ಸಿನ ಘಟನೆಗಳು ಮತ್ತೆ ಕಾಡೋದಕ್ಕೆ ಶುರುವಾಗುತ್ತೆ. ಆಕ್ಚುಲ್ ಆಗಿ ಇವನ ಚಿಕ್ಕ ವಯಸ್ಸಲ್ಲಿ ಏನಾಗಿರುತ್ತೆ ಗೊತ್ತಾ, ಇವರ ಮನೆಯಲ್ಲಿ ಸಾಕಿರುವ ಒಂದು ಪುಟ್ಟದಾಗಿರುವ ನಾಯಿ ಮರಿಯನ್ನ ಸಾಯಿಸ್ಬಿಡ್ತಾನೆ. ಆದ್ರಿಂದ ಕೋಪವನ್ನ ಮಾಡ್ಕೊಳ್ಳುವ ಇವರ ತಾಯಿ, ಲೋ ನಿಮ್ಮ ತಂದೆಯ ಹಾಗೇನೆ ನೀನು ದೊಡ್ಡ ಸೈಕೋ ಆಗಿ ಬದಲಾಗ್ಬಿಟ್ಟಿದ್ಯಾ, ತಗೋ ಒಂದು ಚಿಕ್ಕ ನಾಯಿಯನ್ನ ಸಾಯಿಸಿದ್ಯಲ್ವಾ, ಅದ್ರ ರಕ್ತದಿಂದ ನಿನ್ನ ಕಿಚನ ಶಾಂತವನ್ನ ಮಾಡ್ಕೊ ಅಂತ ಆ ರಕ್ತವನ್ನ ತೆಗೆದು ಇವನ ಹಣೆಗೆನೆ ಕೊಚ್ಚಿಸಿ ಮಾಡುತ್ತಾರೆ. ಅಂಡ್ ಇವಾಗ ಎಲ್ಲಾ ಘಟನೆಗಳನ್ನ ನೆನಪು ಮಾಡ್ಕೊಂಡು ಕೆಳಗಡೆಗೆನೆ ಬೀಳ್ತಾನೆ. ಅಂಡ್ ಇವಾಗ ನಮ್ಮ ಮ್ಯಾರಿ ಮತ್ತೆ ಡಿಯಾಬ್ಲೋ ಇಬ್ಬರುವೆ ಅನ್ಕಾನ್ಶಿಯಸ್ ಆಗುವ ಲೆವೆಲ್ಗೆನೆ ಬಂದ್ಬಿಟ್ಟಿದ್ದಾರೆ. ಬಟ್ ಆದ್ರೆ ನಮ್ಮ ಮ್ಯಾರಿ ಅವಳು ಅನ್ಕಾನ್ಶಿಯಸ್ ಆಗೋದಕ್ಕಿಂತ ಮುಂಚೆ ಅವಳ ವಾಚ್ ಅಲ್ಲಿ ಒಂದು ಟೈಮರ್ ಅನ್ನ ಸೆಟ್ ಮಾಡಿ ಮಡುಕ್ತಾಳೆ. ಏನಕ್ಕೆ ಆ ಟೈಮರ್ ಅನ್ನ ಸೆಟ್ ಮಾಡಿದ್ಲು ಅಂತ ನಾವು ತಿಳ್ಕೊಬೇಕಂದ್ರೆ ಮತ್ತೆ ಇವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಈ ಡಿಯಾಬ್ಲೋವನ್ನ ನರಳಿಸಿ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿದ್ಲು ಅಲ್ವಾ, ಆದ್ರಿಂದ ಪ್ಯಾರಲೈಸ್ ಆಗುವ ಈ ಮೆಡಿಸನ್ ಅನ್ನವೇ ಪರ್ಚೇಸ್ ಅನ್ನ ಮಾಡಿದಾಳೆ. ಬಟ್ ಆದ್ರೆ ಇದೇ ರೀತಿಯಾಗಿ ಯೋಚನೆ ಮಾಡ್ಬೇಕಾದ್ರೆ ಇವಳ ತಲೆಗೆ ಒಂದು ವಿಷಯ ನೆನಪಾಗಿದೆ. ನಾವೇನೋ ಅವನ ಕಥೆಯನ್ನ ಮುಗಿಸೋದಕ್ಕಾಗಿ ನೋಡ್ತಾ ಇದೀವಿ, ಒಂದ್ ವೇಳೆ ಅಪ್ಪಿ ತಪ್ಪಿ ನಮ್ಮ ಪ್ಲಾನ್ ಉಲ್ಟಾ ಹೊಡೆದು ಈ ಇಂಜೆಕ್ಷನ್ ಅನ್ನ ನಮ್ಗೆನೆ ಕೊಟ್ಬಿಟ್ರೆ ಏನ್ ಮಾಡೋದು ಅಂತ
ಇವಳು ಪ್ರತಿದಿನ ಇಂಜೆಕ್ಷನ್ ಅನ್ನ ತನ್ನ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾಳೆ. ಶುರುನಲ್ಲಿ ಆ ಇಂಜೆಕ್ಷನ್ ಅನ್ನ ಹಾಕೊಂಡ್ರೆ 1 ಗಂಟೆಗಳ ಕಾಲವಾಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಿದ್ಲು. ಬಟ್ ಆದ್ರೆ ಪ್ರತಿದಿನ ಹಾಕೊಳ್ಳೋದ್ರಿಂದ ಅವಳಿಗೆ ರೂಢಿಯಾಗಿ ಇವಾಗ ಅದನ್ನ ಇಂಜೆಕ್ಟ್ ಮಾಡ್ಕೊಂಡ್ರೆ 1 ಅವರ್ನ ಬದಲಿಗೆ 45 ನಿಮಿಷಗಳಾಗಿ ಪ್ಯಾರಲೈಸ್ ಆಗ್ತಾಳೆ. ಅಂಡ್ ಈ ವಿಷಯ ಸೆಲೆನೆ ಅನ್ನುವ ಡಿಟೆಕ್ಟಿವ್ ಆಫೀಸರ್ಗೆ ಗೊತ್ತಾಗ್ಬೇಕಾದ್ರೆ, ಮೇಡಮ್ ನಿಮ್ಮ ಸಿಚುವೇಶನ್ ಏನು ಅನ್ನೋದು ನಮ್ಗೆ ಚೆನ್ನಾಗಿನೇ ಗೊತ್ತಿದೆ, ಬಟ್ ಆದ್ರೆ ನಾವು ಕೂಡ ಕೆಲ್ಸವನ್ನ ಮಾಡ್ತಾ ಇದೀವಿ ಅಲ್ವಾ, ಸೊ ಏನಕ್ಕೆ ನೀವು ಇಷ್ಟೊಂದು ಕಷ್ಟವನ್ನ ತಗೊಳ್ತಿದ್ದೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ನಮ್ಮ ಹೀರೋಯಿನ್ ಕೂಡ ನಿಮ್ಗೆ ಇದೊಂದು ನಾರ್ಮಲ್ ಆದ ಕೇಸು, ಬಟ್ ಆದ್ರೆ ಇದು ನನ್ಗೆ ಒಂದು ಪರ್ಸನಲ್ ಆದ ರಿವೆಂಜ್. ಯಾಕಂದ್ರೆ ಕೇವಲ ಇದು ನನ್ನ ಮಗಳ ಜೊತೆಯಾಗಿ ನಡೆದಿರ್ತಾ ಇಲ್ಲ, ಬದಲಾಗಿ ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್, ಕೊಲೆನಾಡು ಅನ್ನುವ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಇದೇ ರೀತಿಯಾಗಿನೇ ಆಗಿದೆ ಅನ್ನೋದಾಗಿ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಪೊಲೀಸ್ ಆಫೀಸರ್ವೇ ಕೂಡ ಹೌದು ಮೇಡಮ್ ನಮ್ಗೂ ಕೂಡ ಗೊತ್ತಿರ್ತಾ ಇದೆ, ಬಟ್ ಆದ್ರೆ ಈ ಘಟನೆಗಳು ನಡೀತಾ ಇರೋದು ಕಾಡಿನ ಒಳಗಡೆ ಆಗಿರೋದ್ರಿಂದ ಆ ಕಿಲ್ಲರ್ ಅನ್ನ ಹಿಡಿಯೋದಿಕ್ಕೆ ನಮ್ಗೆ ಕಷ್ಟವಾಗ್ತಿದೆ ಅಂತ ಹೇಳ್ತಾಳೆ. ಸೊ ಇದಕ್ಕೆ ನಮ್ಮ ಹೀರೋಯಿನ್ ಕೂಡ ಏನು ಕಿಲ್ಲರ್ ಅನ್ನ ಹಿಡಿಯೋದಿಕ್ಕೆ ಕಷ್ಟವಾಗ್ತಿದ್ಯಾ, ಸ್ವಲ್ಪ ಯೋಚನೆಯನ್ನ ಮಾಡಿ ನೋಡಿ, ಒಂದೇ ಟೈಮಿಗೆ ಒಂದೇ ರೀತಿಯಾಗಿ 2-3 ಜಾಗದಲ್ಲಿ ಡಿಟೋ ಸೇಮ್ ಟು ಸೇಮ್ ಘಟನೆಗಳು ನಡೀತಾ ಇದೆ ಅಂದ್ರೆ ಇದನ್ನ ಮಾಡ್ತಾ ಇರೋದು ಯಾರು, ಇದರಿಂದ ಎಂತ ಶಕ್ತಿಗಳು ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದ್ಯಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಅನ್ನೋದಾಗಿ ಹೇಳ್ತಾಳೆ. ಆದ್ರಿಂದ ಸೆಲೆನ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಬೇರೆ ಯಾವ್ದೋ ಇಂಪಾರ್ಟೆಂಟ್ ವರ್ಕ್ ಇದೆ ಅನ್ನೋದಾಗಿ ಕರೀತಾರೆ. ಆದ್ರಿಂದ ಸೆಲೆನ ಹೊರಗಡೆಗೆನೆ ಎದ್ದೋಗ್ತಾಳೆ. ಸೊ ಇದೇನೆ ಸರಿಯಾದ ಟೈಮು ಅಂತ ಯೋಚನೆ ಮಾಡುವ ನಮ್ಮ ಹೀರೋಯಿನ್ ಇವಳ ಒಂದು ಹ್ಯಾಕಿಂಗ್ ಡಿವೈಸ್ ಅನ್ನ ಪೊಲೀಸ್ನವರ ಲ್ಯಾಪ್ಟಾಪ್ ಗೆನೆ ಹಾಕಿ ಇದೇ ರೀತಿಯಾಗಿರುವ ಹಲವಾರು ಕೇಸ್ಗಳ ಎಲ್ಲಾ ಡಾಟಾವನ್ನ ಕಾಪಿಯನ್ನ ಮಾಡ್ಕೋತಾಳೆ. ನಂತರ ಈ ಹೆಲೆನ್ ಅವಳೆ ಪೊಲೀಸ್ ಬ್ಯಾಡ್ಜ್ ಅನ್ನವೇ ಕೂಡ ಎತ್ಕೊಂಡು ಸೈಲೆಂಟ್ ಆಗಿನ ಜಾಗದಿಂದ ಬರ್ತಾಳೆ. ನಂತರ ಮನೆಗೆ ಬಂದು ಇವಳಿಗೆ ಸಿಕ್ಕಿರ್ತಾ ಇರೋ ಎಲ್ಲಾ ಡಾಟಾವನ್ನ ಯೂಸ್ ಮಾಡ್ಕೊಂಡು ಆ ಕಳ್ಳ ಯಾರು, ಏನಕ್ಕೆ ಮಾಡ್ತಾ ಇದ್ದಾನೆ ಅನ್ನೋದಾಗಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ತೆಗಿತಾಳೆ. ಆದ್ರೆ ಈ ಪೊಲೀಸ್ ಅವರು ಡೈರೆಕ್ಟ್ ಆಗಿ ಹೆಸರುಗಳನ್ನ ಮೆನ್ಷನ್ ಅನ್ನ ಮಾಡ್ಕೊಳ್ಳಲ್ಲ, ಕೆಲವು ಕೋಡ್ ವರ್ಡ್ ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಮುಖಾಂತರ ಕೇಸ್ ಅನ್ನ ಮುಂದುವರಿಸ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಇವಳ ತಲೆಯನ್ನ ಓಡಿಸಿ ಆ ಕೋಡ್ ಗಳನ್ನವೇ ಕ್ರಾಶ್ ಮಾಡಿ ಆ ಕಿಲ್ಲರ್ ನ ಹೆಸರು ಡಿಯಾಬ್ಲೋ ಅನ್ನೋದಾಗಿನವೇ ಕಂಡು ಹಿಡಿತಾಳೆ. ಬಟ್ ಆದ್ರೆ ಇವಳಿಗೆ ಬೇಕಾಗಿರುವ ಇನ್ನಷ್ಟು ಇನ್ಫಾರ್ಮೇಶನ್ ಗಳು ಸಿಕ್ಕಿರಲ್ಲ. ಸೊ ಅವುಗಳ ಬಗ್ಗೆ ಎನ್ಕ್ವೈರಿಯನ್ನ ಶುರು ಮಾಡ್ಕೋಬೇಕಾದ್ರೆ ಇದನ್ನ ನೋಡುವ ಇವಳ ಹಸ್ಬೆಂಡ್, ನೋಡಮ್ಮ ಕೇಳಿ ನನ್ಗೂ ಕೂಡ ಮಗಳೇನೆ, ನಿನ್ಗೆ ಎಷ್ಟೊಂದು ಕೋಪ ಇರ್ತಾ ಇದೆಯೋ ನನ್ಗೂ ಕೂಡ ಅಷ್ಟೇ ಕೋಪ ಇದೆ, ಬಟ್ ಆದ್ರೆ ನಾವು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಕಾನೂನನ್ನ ಮೀರೋಕಾಗಲ್ಲ ಅಲ್ವಾ, ಸೊ ಇದನ್ನ ಇಲ್ಗೇನೆ ಬಿಟ್ಬಿಡು, ಪೊಲೀಸ್ನವರು ನೋಡ್ಕೋತಾರೆ ಅಂತ ಸಮಾಧಾನವನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ ಹೀರೋಯಿನ್ ಇವನ ಮಾತನ್ನ ಕೇಳುವ ಸಿಚುವೇಶನ್ ಅಲ್ಲಿ ಇರ್ತಾ ಇಲ್ಲ. ಆದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಸೆಲೆನಾ ಅವಳ ಪೊಲೀಸ್ ಬ್ಯಾಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಇರುವ ಎವಿಡೆನ್ಸ್ ಗಳ ರೂಮ್ ನ ಹತ್ರಕ್ಕಾಗಿನೇ ಬರ್ತಾಳೆ. ನಂತರ ಬ್ಯಾಡ್ಜ್ ಅನ್ನವೇ ತೋರಿಸಿ ಡೈರೆಕ್ಟ್ ಆಗಿ ಒಳಗಡೆಗಾಗಿನೇ ಬಂದು ಎಲ್ಲಾ ಫೈಲ್ ಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಫೈನಲಿ ಆ ಕಿಲ್ಲರ್ ನ ಬಗ್ಗೆ ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಸೊ ಅದ್ರಲ್ಲಿ ಕೆಲವು ಮ್ಯಾಪ್ ಗಳನ್ನ ಎತ್ಕೊಂಡು ಬಂದು ಆಫೀಸರ್ ಅನ್ನ ಕೇಳ್ಬೇಕಾದ್ರೆ ಅದನ್ನ ನೋಡುವ ಆಫೀಸರ್ ಕೂಡ ಎಲ್ಲೆಲ್ಲಿ ಬಾಕ್ಸ್ ಗಳ ರೀತಿಯಾಗಿ ಮಾರ್ಕ್ ಅನ್ನ ಮಾಡಿದಾರೋ ಆ ಜಾಗದಲ್ಲಿ ಕಿಲ್ಲರ್ ಇರ್ತಾ ಇದ್ದ ಅನ್ನೋದಾಗಿ ಅಸ್ಯೂಮ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಇದುವರೆಗೂ ಯಾರುವೇ ಆ ಜಾಗಕ್ಕೆ ಹೋಗಿರ್ತಾ ಇಲ್ಲ, ಅಂಡ್ ಅಲ್ಲಿಗೆ ಹೋಗೋದಿಕ್ಕೆ ಬೇರೆ ಯಾರಿಗೂ ಅಲೋಡ್ ಕೂಡ ಇಲ್ಲ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದನ್ನೆಲ್ಲ ಕೇಳುವ ನಮ್ಮ ಹೀರೋಯಿನ್ ತುಂಬಾನೇ ಶಾರ್ಪ್ ಆಗಿನೇ ಆ ಮ್ಯಾಪ್ ಅನ್ನ ಕದ್ದು ಅಲ್ಲಿಂದ ಹೊರಗಡೆಗೆನೆ ಬರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ಅಲ್ದೇ ಇವನಿಗೆ ಹೆದರ್ಸೋದಿಕ್ಕೆ ಅಂತ ಒಂದು ಲಾಕೆಟ್ ಮತ್ತೆ ಸ್ಟ್ಯಾಚುವನ್ನ ಎತ್ಕೊಂಡು ಬಂದಿಲ್ವ ಅಲ್ವಾ, ಆ 2 ವಸ್ತುಗಳಿವೆ ಇದೇ ಸಮಾಧಿ ಹತ್ರನೇ ಸಿಕ್ಕಿರುತ್ತೆ. ಅಂದ್ರೆ ಇದೇ ರೀತಿಯಾಗಿ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಎಲ್ಲಾ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅಲ್ಲಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಎಚ್ಚರಿ ಆಗ್ತಾ ಇದ್ದಾಳೆ. ಬಟ್ ಆದ್ರೆ ಇವಾಗ ಡಿಯಾಬ್ಲೋಗೆ ಕೂಡ ಎಚ್ಚರಿ ಆಗ್ಬಿಡ್ತಾ ಇದೆ. ಬಟ್ ಆದ್ರೆ ಇನ್ನವೇ ಆ ಇಂಜೆಕ್ಷನ್ ಪವರ್ ಇಬ್ರಲ್ಲಿವೆ ಹಾಗೇನೆ ಇರುತ್ತೆ. ಸೊ ನಮ್ಮ ಹೀರೋಯಿನ್ ಎದ್ದು ಓಡಕ್ ಬಿಡೋಣ ಅಂತ ನೋಡ್ಬೇಕಾದ್ರೆ ಓಡೋಗೋದು ಆಗಿರ್ಲಿ ನೆಟ್ವರ್ಕ್ ಎದ್ದು ನಿಲ್ಲೋಕು ಕೂಡ ಆಗ್ತಿರಲ್ಲ. ಆದ್ರಿಂದ ತೆವಳುಕೊಂಡು ಎಸ್ಕೇಪ್ ಆಗೋಣ ಅನ್ನೋದಾಗಿ ಟ್ರೈ ಮಾಡ್ತಾಳೆ. ಆದ್ರೆ ಆ ಡಿಯಾಬ್ಲೋ ಅಷ್ಟೊಂದು ಸಿಂಪಲ್ ಆಗಿ ಬಿಟ್ಬಿಡ್ತಾನ, ಅವನು ಕೂಡ ಫಾಲೋವನ್ನ ಮಾಡ್ಕೊಂಡು ಬರ್ತಾನೆ. ಅಂಡ್ ನಮ್ಮ ಹೀರೋಯಿನ್ ಕೂಡ ಒಂದು ಪಾಯಿಂಟ್ ಅಲ್ಲಿ ಎದ್ದು ನಿಂತ್ಕೊಂಡು ಇವನ ಜೊತೆ ಫೈಟ್ ಮಾಡೋದಿಕ್ಕೆ ನೋಡ್ತಾಳೆ. ಬಟ್ ಆದ್ರೆ ಇವನಿಗಿಂತ ಈ ಕಿಲ್ಲರ್ ಏನೇ ಸ್ಟ್ರಾಂಗ್ ಆಗಿರೋದ್ರಿಂದ ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಬೇಸ್ಮೆಂಟ್ ಅನ್ನ ಬಿಟ್ಟು ಹೊರಗಡೆಗೆನೆ ಬಂದು ಬೆಡ್ರೂಮ್ ಒಳಗಡೆಗೆ ಹೋಗಿ ಲಾಕ್ ಅನ್ನ ಮಾಡ್ಕೋತಾಳೆ. ಅಷ್ಟೇ ಇವಾಗ ಬೆಡ್ರೂಮ್ ಒಳಗಡೆ ಹೋಗಿ ಲಾಕ್ ಅನ್ನ ಮಾಡ್ಕೋಬಿಟ್ಲು ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಳ್ಳುವ ಈ ಡಿಯಾಬ್ಲೋ ಅವಳ ಕಂಟ್ರೋಲ್ ರೂಮ್ ಗೆನೆ ಬಂದು ಅಲ್ಲಿ ಇರ್ತಾರ ಎಲ್ಲಾ ಸಿಸ್ಟಮ್ ಅನ್ನ ಹೊಡೆದು ಪುಡಿ ಪುಡಿಯನ್ನ ಮಾಡ್ತಾನೆ. ಆ ರೀತಿ ಹೊಡಿಬೇಕಾದ್ರೆ ನಮ್ಮ ಹೀರೋಯಿನ್ ಇರುವ ರೂಮ್ ನ ಲಾಕು ಅನ್ಲಾಕ್ ಆಗ್ಬಿಡುತ್ತೆ. ಅಷ್ಟೇ ಇವಾಗ ಡಿಯಾಬ್ಲೋ ಇದನ್ನ ತಿಳ್ಕೊಂಡು ಅವಳ ಕಥೆಯನ್ನ ಮುಗಿಸೋಣ ಅಂತ ಬೆಡ್ರೂಮ್ ಕಡೆಗೇನೆ ಬರ್ತಿರ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟವನ್ನ ಪಟ್ಟು ಮತ್ತೆ ಬೇರೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ಆ ಡೋರ್ ಅನ್ನ ಲಾಕ್ ಮಾಡ್ತಾಳೆ. ಇದನ್ನ ನೋಡುವ ಡಿಯಾಬ್ಲೋ ಇನ್ನವೇ ಕೋಪವನ್ನ ಮಾಡ್ಕೋತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಆಗಿರುವ ರಾಬರ್ಟ್ ಹೊರಗಡೆ ಕೆಲ್ಸಕ್ಕಾಗಿ ಹೋಗಿದವನು ಇವಾಗ ರಿಟರ್ನ್ ಮನೆಗೇನೆ ಬಂದಿದ್ದಾನೆ. ಅಂಡ್ ಇದೇ ಟೈಮಿಗೆ ಪಕ್ಕದ ಮನೆಯ ಆಂಟಿ ಕೂಡ ಬಂದು
ಸರ್, ನಿಮ್ಮ ಹೆಂಡತಿ ಮನೆ ಒಳಗಡೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಎಷ್ಟೇ ಕೂಗಿದ್ರುವೆ ಡೋರ್ ಅನ್ನ ಓಪನ್ ಮಾಡ್ತಾನೆ ಇಲ್ಲ. ಆದ್ರಿಂದ ಪೊಲೀಸ್ ಅವರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಡೈರೆಕ್ಟ್ ಪೊಲೀಸ್ ಅವರಿಗೆ ಕಾಲ್ ಅನ್ನ ಮಾಡ್ಬಿಡ್ತಾಳೆ. ಇದನ್ನ ನೋಡುವ ರಾಬರ್ಟ್, ಮೇಡಮ್ ಸ್ವಲ್ಪ ಶಾಂತವಾಗಿರಿ, ನೀವನ್ಕೊಂಡಾಗೆ ಏನಿವೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಈ ಆಂಟಿ ಏನನ್ನವೇ ಕೇಳ್ದೆ ಪೊಲೀಸ್ನವರಿಗೆ ಫೋನ್ ಮಾಡಿ ಎಲ್ಲವನ್ನ ಹೇಳ್ಬಿಡ್ತಾಳೆ. ಬಟ್ ಆದ್ರೆ ಆ ಪೊಲೀಸ್ನವ್ರು ನಗಾಡ್ಕೊಂಡು, ನಿಮ್ಮ ಕೇಸನ್ನ ತಗೊಳ್ಳೋದಿಕ್ಕೆ ನಾವು ರೆಡಿ ಇರ್ತಾ ಇಲ್ಲ, ನಮ್ಗೆ ಡೈಲಿ ಫೋನ್ ಮಾಡಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಂಪ್ಲೇಂಟ್ ಅನ್ನ ಕೊಡ್ತೀರಾ ಅನ್ನೋದಾಗಿ ಇವಳ ನಂಬರ್ ಅನ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಈ ಕಡೆಯಂತೂ ನಮ್ಮ ಹೀರೋಯಿನ್ ಅವಳ ಬೆಡ್ರೂಮ್ ಒಳಗಡೆನೆ ಸಿಕ್ಕಾಕೊಂಡಿದ್ದಾಳೆ. ಹೊರಗಡೆ ನೋಡಿದ್ರೆ ಆ ಡಿಯಾಬ್ಲೋ ಅವನಿಗೆ ಇಷ್ಟ ಬಂದಾಗೆ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ನಂತರ ಅವನು ಒಂದು ರೂಮ್ ನ ಒಳಗಡೆಗೆನೆ ಬಂದು ನಮ್ಮ ಹೀರೋಯಿನ್ ಅವಳ ಮಗಳಾಗಿರುವ ಕೆಲ್ಲಿಯ ಫೋಟೋಗಳನ್ನ ಒಂದು ಜಾಗದಲ್ಲಿ ಮಡಗಿದ್ಲು ಅಲ್ವಾ. ಇವಾಗ ಫೋಟೋಗಳನ್ನ ಎತ್ಕೊಂಡು ಚಾಕುವಿನಿಂದ ಕಟ್ ಮಾಡಿ ಕೆಲ್ಲಿಯ ಬಗ್ಗೆ ತುಂಬಾನೇ ಮಾತುಗಳನ್ನ ಆಡ್ತಾ ಇರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಡೋರ್ ಅನ್ನ ಓಪನ್ ಮಾಡಿ ಅವನ ಹತ್ರಕ್ಕಾಗಿನೇ ಓಡಿ ಬಂದು ಕೋಪದಲ್ಲೇ ಅವನಿಗೆ ಎರ್ರ ಬಿರಿಯಾಗಿ ಹೊಡಿತಾಳೆ. ಅಂಡ್ ತಿರುಗಿಸಿ ಡಿಯಾಬ್ಲೋ ಕೂಡ ನಮ್ಮ ಹೀರೋಯಿನ್ಗೆ ಚೆನ್ನಾಗಿನೇ ಹೊಡಿತಾನೆ. ಆದ್ರೆ ಒಂದು ಪಾಯಿಂಟ್ ನಲ್ಲಿ ನಮ್ಮ ಹೀರೋಯಿನ್ ಅವನ ಚಾಕುವನ್ನ ಕಿತ್ಕೊಂಡು ಅವನ ಕಾಲಿಗೆನೆ ಎರ್ರ ಬೀರಿಯಾಗಿ ಚುಚ್ಚಿ ಮಾಡುತ್ತಾಳೆ. ನಂತರ ಡೈರೆಕ್ಟ್ ಆಗಿ ವಾಪಸ್ಸು ಅವಳ ಬೆಡ್ರೂಮ್ ಗೆನೆ ಓಡಿ ಹೋಗಿ ಮತ್ತೆ ಲಾಕ್ ಅನ್ನ ಮಾಡ್ಕೊಂಡ್ ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಹಸ್ಬೆಂಡ್ ಕಾಲ್ ಮಾಡಿ, ನೀನು ಮನೆ ಒಳಗಡೆ ಏನ್ ಮಾಡ್ತಾ ಇದ್ಯಾ, ಬೇಗ ಬೇಗ ಡೋರ್ ಅನ್ನ ತೆಗಿ ಅನ್ನೋದಾಗಿ ಕೇಳ್ತಾ ಇದ್ದಾನೆ. ಬಟ್ ಆದ್ರೆ ನಮ್ ಹೀರೋಯಿನ್ ಡೋರ್ ಅನ್ನ ಓಪನ್ ಮಾಡೋಕೆ ಆಗಲ್ಲ ಅಲ್ವಾ. ಸೊ ನಮ್ ಹೀರೋಯಿನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಅವಳ ರೂಮ್ ನ ಡೋರ್ ಅನ್ನ ನಿಧಾನವಾಗಿ ಓಪನ್ ಮಾಡ್ಬೇಕಾದ್ರೆ ಡಿಯಾಬ್ಲೋ ಎಲ್ಲೇನವೇ ಕಾಣಿಸ್ತಾ ಇಲ್ಲ. ಅಂಡ್ ನೆಲದ ಮೇಲೆ ರಕ್ತವೆಲ್ಲ ಚೊಟ್ಟಾಗಿರುತ್ತೆ. ಹಾಗಿದ್ರೆ ಇವನು ನಮ್ಮಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡಿದಾನೆ. ಸೊ ಈ ರಕ್ತದ ಕಲೆಯನ್ನ ಫಾಲೋ ಮಾಡ್ಕೊಂಡು ಅವನ ಕಥೆಯನ್ನ ಮುಗಿಸ್ಬಿಡೋಣ ಅಂತ ಆ ಕಲೆಗಳನ್ನ ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ರೂಮ್ ನ ಹತ್ರವಾಗಿ ಆ ಕಲೆಗಳು ಸ್ಟಾಪ್ ಆಗಿರುತ್ತೆ. ಹಾಗಿದ್ರೆ ಇದೇ ರೂಮ್ ನಲ್ಲಿ ಇದಾನೆ, ಅವನ ಕಥೆಯನ್ನ ಮುಗಿಸೋಣ ಅಂತ ನೋಡ್ಬೇಕಾದ್ರೆ ಆಕ್ಚುಯಲ್ ಆಗಿ ಇದು ಆ ಡಿಯಾಬ್ಲೋ ಮಾಡಿರುವ ಒಂದು ಟ್ರ್ಯಾಪ್ ಆಗಿರುತ್ತೆ. ಸೊ ಇವಾಗ ಹಿಂದೆಯಿಂದ ಡಿಯಾಬ್ಲೋ ಬಂದು ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ಮತ್ತೆ ಇವರಿಬ್ಬರ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಶುರುವಾಗುತ್ತೆ. ಸೀನ್ ಅನ್ನ ಕಟ್ ಮಾಡಿ ಹೊರಗಡೆ ತೋರಿಸ್ಬೇಕಾದ್ರೆ ಸೆಲೆನಾ ಅನ್ನುವ ಪೊಲೀಸ್ ಆಫೀಸರ್ ಇದ್ದಾರೆ ಅಲ್ವಾ, ಅವಳ ಪೊಲೀಸ್ ಬ್ಯಾಡ್ಜ್ ಕಳ್ದೋಗಿದೆ, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳೋಣ ಅಂತ ಡೈರೆಕ್ಟ್ ಆಗಿ ಇವರ ಮನೆ ಹತ್ರಕ್ಕಾಗಿನೇ ಬಂದಿದ್ದಾಳೆ. ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ಇವರಿಬ್ಬರುವೆ ಮಾಸ್ ಆದ ಫೈಟ್ ಅನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಆದ್ರೂ ಕೂಡ ಇವಾಗ ನಮ್ಮ ಹೀರೋಯಿನ್ಗುವೆ ಬೇರೆ ದಾರಿ ಇಲ್ದಿರೋದ್ರಿಂದ ಅವಳ ಫಿಂಗರ್ ಪ್ರಿಂಟ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಾ ಡೋರ್ ಗಳನ್ನ ಅನ್ಲಾಕ್ ಅನ್ನ ಮಾಡ್ಬಿಡ್ತಾಳೆ. ಅಂಡ್ ಇವಾಗ ಸೆಲೆನಾ ಕೂಡ ಒಳಗಡೆಗೆ ಎಂಟ್ರಿಯನ್ನ ಕೊಡ್ಬೇಕಾದ್ರೆ ಈ ಡಿಯಾಬ್ಲೋ ನಮ್ಮ ಹೀರೋಯಿನ್ಗೆ ಹೊಡಿತಾ ಇರೋದನ್ನ ನೋಡ್ಬಿಡ್ತಾಳೆ. ಸೊ ಗನ್ನನ್ನ ಹಿಡ್ಕೊಂಡು ಅವಳನ್ನ ಬಿಡ್ಬಿಡು ಅನ್ನೋದಾಗಿ ಕೇಳ್ತಾಳೆ. ಆದ್ರೆ ಇದನ್ನ ನೋಡುವ ಡಿಯಾಬ್ಲೋ ಏನ್ ಮಾಡ್ಬಿಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಅವಳನ್ನ ಎತ್ಕೊಂಡು ಆ ಸೆಲೆನಾ ಅವಳ ಮೇಲೆನೆ ಎತ್ತಿ ಬಿಸಾಕ್ತಾನೆ. ಅಂಡ್ ಅಷ್ಟೇ ಇವಾಗ 3 ಜನರ ನಡುವೆ ಮಾಸ್ ಆಗಿರುವ ಫೈಟ್ ಶುರುವಾಗುತ್ತೆ. ಅಂಡ್ ಇದೇ ರೀತಿ ಫೈಟ್ ನಡಿಬೇಕಾದ್ರೆ ಆ ಡಿಯಾಬ್ಲೋವಿನ ಚಾಕು ಈ ಸೆಲೆನಾ ಅನ್ನುವ ಪೊಲೀಸ್ ಆಫೀಸರ್ ನ ಹೊಟ್ಟೆಗೆನೆ ಚುಚ್ಕೊಂಡ್ ಬಿಡುತ್ತೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಆ ಸೆಲೆನಾ ಅವಳ ಗನ್ನನ್ನ ಕಿತ್ಕೊಂಡು ಅವನಿಗೆ ಶೂಟ್ ಮಾಡ್ದಿರಾ ಗನ್ನನ್ನೇ ತಗೊಂಡು ಎರ್ರ ಬಿರಿಯಾಗಿ ಹೊಡೆದು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ. ನಂತರ ಒಂದು ಫಸ್ಟ್ ಏಡ್ ಬಾಕ್ಸ್ ಅನ್ನ ತಂದು ಆ ಸೆಲೆನಾ ಅವರ ಕೈಗೆ ಕೊಟ್ಟು ಈ ಡಿಯಾಬ್ಲೋನ ಕಾಲನ್ನ ಕಟ್ಟಿ ಎಳ್ಕೊಂಡು ಹೋಗೋದಿಕ್ಕೆ ನೋಡ್ತಾಳೆ. ಇದನ್ನ ನೋಡುವ ಸೆಲೆನಾ, ದಯವಿಟ್ಟು ನೀವು ಏನನ್ನುವೆ ಮಾಡೋದಿಕ್ಕೆ ಹೋಗ್ಬೇಡಿ, ನಮ್ಮ ವಶಕ್ಕಾಗಿ ಕೊಟ್ಬಿಡಿ, ನಾವು ಎಲ್ಲವನ್ನ ನೋಡ್ಕೋತೀವಿ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ಹೀರೋಯಿನ್ ಇವನ ಚಿಂತೆಯನ್ನ ಬಿಟ್ಬಿಡಿ ಮೇಡಮ್, ಸದ್ಯಕ್ಕೆ ನಿಮ್ಮ ಬಾಡಿಯಿಂದ ರಕ್ತವೆಲ್ಲ ಚೊಟ್ಟೋಗ್ತಾ ಇದೆ, ಇವಾಗ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ಇವನಿಗಿಂತ ಮುಂಚೆ ನೀವು ತೀರೋಗ್ಬಿಡ್ತೀರಾ ಅನ್ನೋದಾಗಿನೇ ಹೇಳಿ ಆ ಡಿಯಾಬ್ಲೋವನ್ನ ಬೇರೆ ಒಂದು ರೂಮ್ ಗೆನೆ ಎಳ್ಕೊಂಡು ಬರ್ತಾಳೆ. ನಂತರ ಇವಳ ತಾಯಿಯ ಸಮಾಧಿ ಮೇಲೆ ಒಂದು ಸ್ಟ್ಯಾಚು ಇತ್ತು ಅಲ್ವಾ, ಅದನ್ನು ಕೂಡ ಎತ್ಕೊಂಡು ಬೇಸ್ಮೆಂಟ್ ಒಳಗಡೆಗೆನೆ ಬಂದು ಈ ಡಿಯಾಬ್ಲೋವನ್ನ ಒಂದು ಟೇಬಲ್ ಮೇಲೆ ಮಲಗಿಸಿ ಅವನನ್ನ ಎಚ್ಚರ ಮಾಡ್ತಾಳೆ. ನಂತರ ಇವಳ ಮಗಳ ಫೋಟೋವನ್ನುವೆ ತೋರಿಸಿ ಇವಳ ಜೊತೆ ನೀನು ಏನ್ ಮಾಡಿದ್ಯಾ ಅಂತ ಗೊತ್ತು ಅಲ್ವಾ, ಸೊ ಇವಾಗ ನಾನು ಕೂಡ ಅದನ್ನೇ ನಿನ್ಗೆ ಮಾಡ್ತೀನಿ, ಆದ್ರಿಂದ ನೀನು ರೆಡಿ ಆಗ್ಬಿಡು ಅಂತ ಒಂದು ವಿಡಿಯೋವನ್ನ ಪ್ಲೇ ಮಾಡ್ತಾಳೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ತಲೆಯನ್ನ ಕೆಟ್ಟು ಕೆರ ಇಡ್ಸಿ ಇವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಪ್ಲಾನ್ ಮಾಡಿದಾಳೆ. ಅಂಡ್ ಇವಾಗ ಕೊಡ್ತಾರೆ ನೋಡಿ ಒಂದು ಸರಿಯಾಗಿರುವ ದೊಡ್ಡ ಟ್ವಿಸ್ಟ್ ಅನ್ನ. ಇವಾಗ ಇವಳು ಪ್ಲೇ ಮಾಡಿರುವ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಈ ಡಿಯಾಬ್ಲೋವಿಗೆ ಗೊತ್ತಿರದೇ ಇರುವಂತಹ ಅವನ ಸೀಕ್ರೆಟ್ ವಿಷಯಗಳನ್ನೆಲ್ಲ ರೆಕಾರ್ಡ್ ಅನ್ನ ಮಾಡಿದಾಳೆ. ಅಂದ್ರೆ ಇವನು ಈ ರೀತಿಯಾಗಿ ಸೈಕೋ ಆಗಿ ಬದಲಾಗೋದಿಕ್ಕೆ ಕಾರಣ ಆಗಿರೋದು ಇವನ ಸ್ವಂತ ತಾಯಿನೇ. ಅಂದ್ರೆ ನೀನು ಯಾವಾಗ್ಲೂ ಒಬ್ಬ ಡೆವಿಲ್ ಆಗಿದ್ಯಾ, ನಿನ್ನ ತಂದೆಯ ಹಾಗೆ ರಾಕ್ಷಸ ಅಂತ ಹೇಳ್ತಿದ್ಲು ಅಲ್ವಾ, ಆ ಎಲ್ಲಾ ವಿಷಯಗಳನ್ನ ಮತ್ತೆ ಇವನಿಗೆ ನೆನಪನ್ನ ಮಾಡಿ ನಿನ್ನ ತಾಯಿ ಏನಕ್ಕೆ ನಿನ್ಗೆ ಯಾವಾಗ್ಲೂ ಬೈತಿದ್ರು ಅಂತ ಗೊತ್ತಾ, ಅದಕ್ಕೆ ಕಾರಣ ಬೇರೆ ಯಾರಿವೆ ಅಲ್ಲ, ನಿನ್ನ ಸ್ವಂತ ತಂದೆನೆ. ಹೌದು, ನಿನ್ನ ತಂದೆ ನಿನ್ನ ತಾಯಿಗೆ ತುಂಬಾನೇ ಟಾರ್ಚರ್ ಅನ್ನ ಕೊಟ್ಟಿ ಬರ್ತಾ ಇದ್ರು. ಆ ಟಾರ್ಚರ್ ಅನ್ನ ತಡ್ಕೊಳಕಾಗ್ದೆ ನಿನ್ನ ತಾಯಿ ಯಾವಾಗ್ಲೂ ನಿನ್ ಮೇಲೆ ಕೂಗಾಡ್ತಿದ್ರು. ಅಂಡ್ ಅದೇ ಕಾರಣಕ್ಕೆ ನೀನು ಆ ಪುಟ್ಟ ನಾಯಿ ಮರಿಯನ್ನುವೆ ಸಾಯಿಸ್ಬಿಟ್ಟಿ ಅನ್ನೋದಾಗಿನೇ ಬೈದಿದ್ರು ಅಲ್ವಾ.
ಆ ಎಲ್ಲ ವಿಷಯಗಳನ್ನ ಹೇಳಿ ನೀನೊಬ್ಬ ರಾಕ್ಷಸ ಅನ್ನೋದಾಗಿನೇ ಫಿಕ್ಸ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಅಂಡ್ ಅವಾಗಿಂದಾನೇ ನೀನು ರಾಕ್ಷಸನಾಗಿ ಬದಲಾಗಿದ್ಯಾ ಅನ್ನೋದಾಗಿನವೇ ಹೇಳ್ತಾಳೆ. ಇಷ್ಟೇ ಅಲ್ದೆ ನಮ್ ಹೀರೋಯಿನ್ ಇವಾಗ ಕೊಡ್ತಾಳೆ ನೋಡಿ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ. ಅಂದ್ರೆ ಇವನ ತಾಯಿ ಯಾವಾಗ್ಲೂ ನೀನು ನಿನ್ನ ತಂದೆಯ ಹಾಗೆ ರಾಕ್ಷಸ ಅಂತ ಹೇಳ್ತಿದ್ರು ಅಲ್ವಾ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ತಂದೆ ಇವನಿಗೆ ತಂದೆನೇ ಅಲ್ಲ, ಬದಲಾಗಿ ಇವನ ಫಾದರ್ ಇವನ ತಾಯಿಗೂ ಕೂಡ ತಂದೆನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಡಿಯಾಬ್ಲೋವಿನ ತಾಯಿ ಇವನ ತಂದೆಯ ಸ್ವಂತ ಮಗಳಾಗಿನೇ ಇದ್ದಾಳೆ. ಅಂದ್ರೆ ಒಬ್ಬ ತಂದೆನೆ ತನ್ನ ಸ್ವಂತ ಮಗಳ ಜೊತೆಯಾಗಿ ಮಾಡ್ಬಾರ್ದ ಕೆಲ್ಸವನ್ನ ಮಾಡ್ಬಿಟ್ಟಿದ್ದಾನೆ. ಸೊ ಇದೇ ರೀತಿ ಅವಳು ಬೆಳ್ಕೊಂಡು ದೊಡ್ಡವಳಾಗ್ಬೇಕಾದ್ರೆ ಅವಳ ತಂದೆಯ ಕಾರಣದಿಂದಾನೇ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ನಂತರ ಅವಳಿಗೆ ಹುಟ್ಟೋ ಮಗುನೇ ಈ ಡಿಯಾಬ್ಲೋ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಎಲ್ಲ ವಿಷಯವನ್ನ ಒಂದು ವಿಡಿಯೋ ಮೂಲಕ ಪ್ಲೇ ಅನ್ನ ಮಾಡ್ತಾಳೆ. ಇಲ್ಲಿವರೆಗೂ ಇವನು ನಮ್ಮ ತಾಯಿನೇ ನಮ್ಮನ್ನ ರಾಕ್ಷಸ ಅಂತ ಕರೆದ್ರು ಅಂತ ಸೈಕೋ ಅದ ಅಲ್ವಾ. ಬಟ್ ಆದ್ರೆ ಇವನಿಗಿಂತಾನುವೆ ಕಷ್ಟದ ಜೀವನವನ್ನ ಎದುರಿಸಿರೋದು ಅಂದ್ರೆ ಆಕ್ಚುಯಲ್ ಆಗಿ ಇವನ ತಾಯಿ. ಅಂಡ್ ಅದೇ ಕಾರಣಕ್ಕೆ ಇವನ ತಾಯಿ ಯಾವಾಗ್ಲೂ ನಮ್ಮ ಸ್ವಂತ ತಂದೆನೆ ನಮ್ಮ ಜೊತೆಯಾಗಿ ಮಲ್ಗಿ ಇಂತ ಕೆಲ್ಸವನ್ನ ಮಾಡ್ಬಿಟ್ರಲ್ಲ ಅಂತ ಯಾವಾಗ್ಲೂ ಕೋಪವನ್ನ ಮಾಡ್ಕೊಂಡು ಈ ಡಿಯಾಬ್ಲೋವಿಗೆ ಬೈತಾ ಇದ್ದದ್ದು. ಸೊ ಈ ಎಲ್ಲ ವಿಷಯವನ್ನ ಫೂಟೇಜ್ ನಲ್ಲಿ ರೆಕಾರ್ಡ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಇವನ ತಾಯಿಯ ಸಮಾಧಿಯನ್ನ ತೆಗೆದು ಅವಳ ಸ್ಕೆಲಿಟೋನ್ಗೆ ಪೆಟ್ರೋಲ್ ಅನ್ನವೇ ಹಾಕಿ ಬೆಂಕಿಯನ್ನು ಹಚ್ಚಿದಾಳೆ. ಇವಾಗ ನಿನ್ನ ನಿಜವಾದ ಫ್ಯಾಮಿಲಿ ಏನು ಅನ್ನೋದಾಗಿ ತಿಳ್ಕೊ ಅಂತ ಹೇಳ್ಬೇಕಾದ್ರೆ ಈ ಡಿಯಾಬ್ಲೋ ಫುಲ್ಲು ಹುಚ್ಚನಾಗೆ ಬದಲಾಗ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಇನ್ನವೇ ಸೇಡನ್ನ ತೀರಿಸ್ಕೊಂಡಿಲ್ಲ ಅಲ್ವಾ. ಆದ್ರಿಂದ ಇವನು ಹೇಗೆ ಬೇರೆಯವರ ಕಥೆಯನ್ನ ಮುಗಿಸ್ತಿದ್ನೋ ಅದೇ ರೀತಿಯಾಗಿ ಮೊದ್ಲು ಇವನ ನಾಲಿಗೆಯನ್ನ ಕಟ್ ಮಾಡಿ ಆ ನಂತರ ಪೆಟ್ರೋಲು ಡೀಸೆಲ್ ಎಲ್ಲವನ್ನ ಸುರಿದು ಬೆಂಕಿಯನ್ನ ಕಚ್ಚಿಸ್ತಾಳೆ. ಸೊ ಫೈನಲಿ ಇವಳ ರಿವೆಂಜು ಇಲ್ಲಿಗೆನೆ ಕಂಪ್ಲೀಟ್ ಆಗುತ್ತೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಡಿಯಾಬ್ಲೋ ಅವನ ಜೇಬಿನಿಂದ 2 ಫೋಟೋಗಳು ಕೆಳಗಡೆಗೆನೆ ಬೀಳುತ್ತೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಅವಳ ಡೋರ್ ಅನ್ನ ಮತ್ತೆ ಲಾಕ್ ಅನ್ನ ಮಾಡ್ಕೋತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೂರ್ತಿಯಾದ ಪೊಲೀಸ್ನವರ ಫೋರ್ಸು ಇದೇ ಜಾಗಕ್ಕೆ ಬಂದ್ಬಿಡುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಆ ಫೋಟೋಗಳನ್ನ ಎತ್ಕೊಂಡು ನೋಡ್ಬೇಕಾದ್ರೆ ಒಂದು ಇವನ ಚಿಕ್ಕ ವಯಸ್ಸಿನ ಫೋಟೋ, ಮತ್ತೊಂದು ಇವನ ಫ್ಯಾಮಿಲಿಯ ಜೊತೆಯಾಗಿರುವಂತಹ ಫೋಟೋ. ಆದ್ರೆ ಆ ಫೋಟೋದಲ್ಲಿ ಇವನ ತಂದೆಯ ಮುಖವನ್ನ ಹೊರದು ಹಾಕಿರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಟಿವಿಯನ್ನ ತೋರಿಸ್ಬೇಕಾದ್ರೆ ಕಾಡಿನಲ್ಲಿ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಕೊಲೆಗಳನ್ನ ಮಾಡ್ತಿದ್ದ ಕೊಲೆಗಾರ ಸಿಕ್ಬಿಟ್ಟ ಅನ್ನೋದಾಗಿ ನ್ಯೂಸ್ ನಲ್ಲಿ ಸ್ಪ್ರೆಡ್ ಆಗ್ತಿದೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಇನ್ನ ಕೆಲವು ಡೌಟ್ಗಳು ಬಂದ್ಬಿಟ್ಟಿದೆ. ಇವನ ಕಥೆಯನ್ನ ಮುಗಿಸಿ ರಿವೆಂಜ್ ಅನ್ನ ತಗೊಂಡಿದ್ರೆ ಕೂಡ ಇನ್ನ ಇವಳಿಗೆ ಶಾಂತಿ ಸಿಕ್ಕಿರ್ತಾ ಇಲ್ಲ. ಯಾಕಂದ್ರೆ ಇವಳು ಇಲ್ಲಿವರೆಗೂ ರಿಸರ್ಚ್ ಅನ್ನ ಮಾಡಿರೋ ಪ್ರಕಾರ ಟೋಟಲ್ ಆಗಿ 2 ಜಾಗದಲ್ಲಿ ಒಂದೇ ರೀತಿಯಾಗಿ ಒಂದೇ ಟೈಮಿಗೆ ಸರಿಯಾಗಿ ಕೊಳೆಯನ್ನ ಮಾಡಲಾಗಿದೆ. ಸೊ ಒಬ್ಬ ವ್ಯಕ್ತಿ ಒಂದೇ ಟೈಮ್ ನಲ್ಲಿ 2 ಜಾಗದಲ್ಲಿ ಹೇಗೆ ಕೊಳೆಯನ್ನ ಮಾಡೋದಿಕ್ಕೆ ಸಾಧ್ಯ ಅನ್ನೋದಾಗಿ ಇವಳಿಗೆ ತಲೆ ಕೆಟ್ಟೋಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಕೊಲೆಗಾರ ಒಬ್ಬನಲ್ಲದೆ ಮತ್ತೊಬ್ಬ ಇದಾನ. ಬಟ್ ಆದ್ರೆ ನಮ್ಗೆ ಇನ್ನವೇ ಯಾವುದೇ ಆನ್ಸರು ಸಿಕ್ಕಿಲ್ಲ. ಸೊ ನಮ್ಮ ಹೀರೋಯಿನ್ ಆ ಫೋಟೋವನ್ನ ಗುರಾಯಿಸಿ ನೋಡ್ಬೇಕಾದ್ರೆ ಆ ಹರಿದು ಹೋಗಿರ್ತಾ ಇರುವ ಮುಖವನ್ನ ತೋರಿಸ್ತಾರೆ. ಅಂದ್ರೆ ಆ ಮುಖ ಬೇರೆ ಯಾರದ್ದು ಅಲ್ಲ, ಡಿಯಾಬ್ಲೋವಿನ ಫಾದರ್ನದ್ದೇ. ಹಾಗಿದ್ರೆ ಮತ್ತೊಬ್ಬ ಕೊಲೆಗಾರ ಇದಾನೆ ಅನ್ನೋದು ಸತ್ಯ. ಇವಾಗ ಒಂದು ಜಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದ ಡಿಯಾಬ್ಲೋವಿನ ಕಥೆಯನ್ನ ಮುಗಿಸಿದಾಳೆ. ಅಂದ್ರೆ ಮತ್ತೊಂದು ಜಾಗದಲ್ಲಿ ಇದೇ ರೀತಿ ಕೆಲಸವನ್ನ ಮಾಡ್ತಾ ಇರೋದು ಈ ಡಿಯಾಬ್ಲೋವಿನ ಫಾದರೇನೆ. ಅಂದ್ರೆ ತಂದೆ ಮಗ ಇಬ್ಬರೇ ಸೇರ್ಕೊಂಡು ಈ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿ ಡಿಯಾಬ್ಲೋಗೆ ತಂದೆ ಕೂಡ ಆಗ್ಬೇಕು, ಇನ್ನೊಂದ್ ಕಡೆ ನೋಡಿದ್ರೆ ತಾತ ಕೂಡ ಆಗ್ಬೇಕು. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಡೌಟ್ ಗಳು ಬಂದ್ಬಿಟ್ಟಿರೋದ್ರಿಂದ ಅವನನ್ನೇ ಹುಡುಕಿ ಅವನ ಕಥೆಯನ್ನ ಮುಗಿಸೋಣ ಅನ್ನೋದಾಗಿನೇ ರೆಡಿ ಆಗ್ತಾಳೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಅನ್ನ ಮಾಡ್ಲೇಬೇಕು. ಇತ್ತೀಚೆಗೆ ಕಮೆಂಟು ಲೈಕು ಸಬ್ಸ್ಕ್ರೈಬು ಏನನ್ನವೇ ಮಾಡ್ತಾನೆ ಇಲ್ಲ. ಸೊ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಮುಂದಿನ ಒಂದು ಅದ್ಭುತವಾದ ಮೂವಿಯಲ್ಲಿ ಭೇಟಿ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.